अजं निर्विकल्पं निराकारमेकं निरानन्दमानन्दम् अद्वैतरूपं परं निर्गुणं निर्विशेषं निरीहं परब्रह्मरूपं गणेशं भजेम परब्रह्मरूपं गणेशं भजेम सरस्वती महाभागे विद्ये कमललोचने विश्वरूपे विशालाक्षी विश्वरूपे विशालाक्षी विद्यां देहि नमोस्तुते अखण्डमण्डलाकारं व्याप्तं येन चराचरं तत्पदं दर्शितं येन तत्पदं दर्शितं येन तस्मै श्री गुरवे नमः ಶ್ರೀವಧುವಿನಂಬಕಚಕೋರಕಂ ಪೊರೆಯೇ ಭಕ್ತಾವಳಿಯ ಹೃತ್ಕುಮುದ ಕೋರಕಂಬಿರಿಯೇ ಜಗತೀ ವಲಯದ ಅಮಲ ಸೌಭಾಗ್ಯರತ್ನಾಕರಂ ಪೆರ್ಚಿನಿಂ ಮೇರೆ ವರಿಯೇ आवगं सरसकरुणामृतद कलेಗಳಿಂ ತೀವಿದ ಎಳನಗೆಯ ಬೆಳುದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀ ರಮಣನ ಹಾಸ್ಯ ಚಂದ್ರಂ ಆನಂದಮಂ ನಮಗೀಯಲಿ ದೇವಪುರ ಲಕ್ಷ್ಮೀ ರಮಣನ್ ಹಾಸ್ಯಚಂದ್ರಂ ಆನಂದಮಂ ನಮಗೀಯಲಿ ಜೈಮಿನಿ ಭಾರತದ ಮೊದಲನೆಯ ಪದ್ಯ ಲಕ್ಷ್ಮೀ ರಮಣನ ಸ್ತುತಿಯೊಂದಿಗೆ ಆರಂಭವಾಗ್ತದೆ. ಮಹಾಭಾರತದ ಲಿಪಿಕಾರ ಶ್ರೀ ಗಣೇಶನ ಸನ್ನಿಧಿಗೆ ಪೊಡಮಡುತ್ತಾ ಇಲ್ಲಿ ಸೇರಿರುವ ಎಲ್ಲರಿಗೂ ಶರಣಾರ್ಥಿಗಳು. ಶ್ರೀವಧುವಿನಂಬಕ ಚಕೋರಕಂ ಪೊರೆಯೇ. ಶ್ರೀವಧು ಅಂದರೆ ಶ್ರೀಲಕ್ಷ್ಮಿ. ಲಕ್ಷ್ಮಿಯ ಮೂಲಕ ಲಕ್ಷ್ಮೀಶ ಹೌದು ಎಲ್ಲರನ್ನು ಪೊರೆಯಲಿ ಲಕ್ಷ್ಮೀ ರಮಣನೆಂದು ಇಲ್ಲಿ ಹಾರೈಸುತ್ತಿದ್ದಾನೆ. ಚಕೋರಕ, ಚಂದ್ರಮ, ಕಲೆಗಳು, ಹೀಗೆ ಚಂದ್ರ ವಂಶಸ್ಥನಾದ ಶ್ರೀಕೃಷ್ಣನ ಆರಾಧ್ಯ ದೈವವಾಗಿ ಉಳ್ಳಂತಹ ಲಕ್ಷ್ಮೀಶ ದೇವಪುರ ಲಕ್ಷ್ಮೀರಮಣನಾಸ್ಯ ನಮಗೀಯಲಿ. ಅವನ ಆರಾಧ್ಯ ದೈವ ದೇವಪುರದ ಲಕ್ಷ್ಮೀರಮಣ.
ಈಗಿನ ದೇವಪುರ ಅಥವಾ ಸುರಪುರ, ಚಿಕ್ಕಮಗಳೂರು ಜಿಲ್ಲೆಯ ಅವನ ಹುಟ್ಟು ಸ್ಥಳ, ಅವನ ಆರಾಧ್ಯ ದೈವ. ಅಂಥ ಲಕ್ಷ್ಮೀರಮಣನು ನಮಗೆಲ್ಲರಿಗೂ ಆಶೀರ್ವಾದವನ್ನು, ಸೌಭಾಗ್ಯವನ್ನು ನೀಡಲಿ ಎಂದು ಬಯಸ್ತಾ ಇದ್ದಾನೆ. ಹಾಗೆಯೇ ಇಲ್ಲಿ ಬಳಸಿರ್ತಕ್ಕಂಥ ಚಕೋರ, ಚಂದ್ರಮ ಇವುಗಳೆಲ್ಲ ಗಮನಿಸಿದೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ ಅನ್ನುವ ನಾವು ವಚನವನ್ನು ಕೇಳಿದ್ದೇವೆ. ಇಲ್ಲಿ ಚಕೋರ ಅದೊಂದು ಕವಿ ಸಮಯದ ಒಂದು ಪಕ್ಷಿ. ಅದು ಚಂದ್ರನ ಬೆಳದಿಂಗಳನ್ನು ಹೀರಿ ಬದುಕುತ್ತದೆ ಅಥವಾ ಹಾಡ್ತದೆ, ಕೂಗ್ತದೆ ಅನ್ನುವ ಒಂದು ಕಲ್ಪನೆ ಇದೆ. ಇಲ್ಲಿ ಲಕ್ಷ್ಮೀಶ ಆ ಚಕೋರನ, ಚಂದ್ರಮನ ಆ ಒಂದು ಕಲೆಗಳನ್ನು ಕುರಿತು ಹೇಳ್ತಿದ್ದಾನೆ. ಚಂದ್ರನಿಗೆ 16 ಕಲೆಗಳಿದ್ದಾವೆ ಅಂತ. ಅಮೃತ, ಮಾನದ, ಪೂಷ, ಪುಷ್ಟಿ, ಋತಿ, ಧೃತಿ, ಶಶಿನಿ, ಚಂದ್ರಿಕಾ, ಜ್ಯೋತ್ಸ್ನ, ಪೂರ್ಣ, ಪೂರ್ಣಾಮೃತ. 16 ದಿನಗಳಿಗೆ 16 ಒಂದೊಂದು ದಿವಸವೂ ಒಂದೊಂದು ಕಲೆಯಾಗಿ ಚಂದ್ರ ಶೋಭಿಸುತ್ತಾನೆ ಅಂತ ಕರೀತಾರೆ. ಅಂಥ ಕಲೆಗಳನ್ನು ಕರುಣಾಮೃತ ಕಲೆಗಳಿಂ, ಆ ವಿಷ್ಣುವು ಕರುಣಾ ಅಮೃತದ ಕಲೆಗಳಿಂದ ಶೋಭಿಸಲಿ, ನಮಗೆ ಆಶ್ರಯವನ್ನು ನೀಡಲಿ ಅಂತ ಹೇಳಿ ಆ ಲಕ್ಷ್ಮೀರಮಣನನ್ನು, ಆ ಲಕ್ಷ್ಮೀ ವೆಂಕಟೇಶನನ್ನು ಶ್ರೀ ಲಕ್ಷ್ಮೀಶನು ಭಜಿಸ್ತಾ ಇದ್ದಾನೆ. ನಾವೆಲ್ಲ ಗಮನಿಸಿದ್ದೇವೆ ಲಕ್ಷ್ಮೀನಾರಾಯಣ ಅಂತ. ಯಾವಾಗಲೂ ನಮ್ಮ ಎಲ್ಲ ಪುರಾಣ ಮಹಾಕಾವ್ಯಗಳಲ್ಲೆಲ್ಲ ಬರ್ತಕ್ಕಂಥದ್ದು ಉಮಾಮಹೇಶ್ವರ, ಲಕ್ಷ್ಮೀನಾರಾಯಣ, ಸೀತಾರಾಮ ಎಲ್ಲ ಮಾತೃಪ್ರಧಾನ ಅಥವಾ ಮಹಿಳಾ ಪ್ರಾಧಾನ್ಯವಾದ ಹೆಸರಿನ ಮೂಲಕವೇ ಗಂಡಸನ್ನು ಉಪಾಸನೆಯಾಗಿ ಕರೆದದ್ದನ್ನು ಗಮನಿಸಿದ್ದೇವೆ. ಇಲ್ಲಿ ಸೀತಾರಾಮ ಅಂದರೆ ರಾಮನೋ ಸೀತೆಯೋ? ಸೀತಾರಾಮ ಅಂದರೆ ರಾಮ ಅಂತ ಅರ್ಥ. ಲಕ್ಷ್ಮೀನಾರಾಯಣ ಅಂದರೆ ಲಕ್ಷ್ಮಿಯೋ ನಾರಾಯಣನೋ? ನಾರಾಯಣ ಅಂತ ಅರ್ಥ, ಅಲ್ಲಿ ಲಕ್ಷ್ಮಿ ಅಂತ ಅರ್ಥ ಅಲ್ಲ. ಈ ಮಾನಸ ಶಿವರಾಮಕೃಷ್ಣ ಅಂದರೆ ಮಾನಸವರೋ ಶಿವರಾಮಕೃಷ್ಣನೋ? ಯಾರು ಇದು? ಅಲ್ಲ, ಹಂಗೆಲ್ಲ ಲಕ್ಷ್ಮೀನಾರಾಯಣ, ಉಮಾಮಹೇಶ್ವರ, ಶಿವ ಆದಮೇಲೆ ಇಲ್ಲಿ ಮಾನಸ ಶಿವರಾಮಕೃಷ್ಣ ಅಂದರೆ ನಂತರ ಕಾಲಘಟ್ಟದಲ್ಲಿ ಬದಲಾವಣೆ ಅಂತ ಈ ನಿಕ್ ನೇಮು, ಸರ್ನೇಮು, ಈ ಮನೆತನ, ಈ ಗಂಡನ ಹೆಸರು ಆಮೇಲೆ ಸೇರಿಸುವಂಥದ್ದು, ಈ ಥರದ್ದು ನಂತರ ಹೇಗೆ ಪಲ್ಲಟ ಆಗಿದೆ ಅನ್ನೋದು ನಾವು ಗಮನಿಸಲಿಕ್ಕೆ ಸಾಧ್ಯ. ಮೂಲದಲ್ಲಿದ್ದದ್ದು ಮಾತೃಪ್ರಧಾನ ಮಹಿಳಾ ಪ್ರಧಾನವಾದದ್ದು ಅವನು ಲಕ್ಷ್ಮೀನಾರಾಯಣನೇ, ಉಮಾಮಹೇಶನೇ, ಸೀತಾರಾಮನೇ ಅವನು. ಹಾಗಾಗಿ ಬದಲಾವಣೆ ಆದಂಥ ಕಾಲಘಟ್ಟದಲ್ಲಿ ಆ ಲಕ್ಷ್ಮೀರಮಣ ನಮ್ಮನ್ನೆಲ್ಲ ಆಶೀರ್ವದಿಸಲಿ ಅಂತ ಹೇಳ್ತಾ ಈ ನೆನ್ನೆಯವರೆಗೆ ಚಂದ್ರಹಾಸನ ಬಾಲ್ಯ, ಯೌವನ, ಅವನು ಬೆಳೆದ ರೀತಿಗಳನ್ನು ಗಮನಿಸಿದ್ದೇವೆ. ಆ ದುಷ್ಟಬುದ್ಧಿ ಮಂತ್ರಿ ಅವನಿಗೆ ಒಂದು ಪತ್ರವನ್ನು ಕೊಟ್ಟು ಕಳಿಸಿದ್ದಾನೆ. ಆ ಒಂದು ಮಾಮರರ ನೆರಳಲ್ಲಿ ಅವನು ಮಲಗಿದ್ದಾನೆ. ಅಲ್ಲಿಗೆ ಬಂದು ವಿಷಯ ಬಂದು ನೋಡುವಲ್ಲಿಗೆ ನೆನ್ನೆಯವರೆಗಿನ ಕಥಾನಕವನ್ನು ನಾವು ನೋಡಿದ್ದೇವೆ. ಅಲ್ಲಿಂದ ಅವನಿಗೆ ಮಂಗಳ ಮದುವೆಯಾಗುವವರೆಗೆ ನಾವೀಗ ನೋಡೋಣ. ಪೀಠಿಕಾ ಪದ್ಯ. ನಿದ್ರೆಗೈವಿಂದು ಹಾಸನ ಕಂಚುಕದ ಕೊನೆಯೊಳಿರ್ದ ಪತ್ರವನೋದಿಕೊಂಡು ಚದುರಿಂದದಂ ತಿರ್ದಿ ತನಗಾತನಂ ಕಾಂತನಹದಾಯಮಂ ಮಾಡಿದಳು ಆಮಂತ್ರಿತನುಜೇ. ನಿದ್ರೆಗೈವಿಂದು ಹಾಸನ ಕಂಚುಕದ ಕೊನೆಯೊಳಿರ್ದ ಪತ್ರವನೋದಿಕೊಂಡು ಚದುರಿಂದದಂ ತಿರ್ದಿ ತನಗಾತನಂ ಕಾಂತನಃ ದಾಯಮಂ ಮಾಡಿದಳು ಆಮಂತ್ರಿತನುಜೇ. ಪ್ರತಿ ಸಂಧಿಯು ಒಂದು ಪೀಠಿಕಾ 3 ಸಾಲಿನ ಪದ್ಯದೊಂದಿಗೆ ಆರಂಭವಾಗ್ತದೆ. ವಾರ್ಧಕ ಷಟ್ಪದಿಯಲ್ಲಿ ರಚಿತವಾದಂಥ ಕಾವ್ಯ ಅರ್ಧ ಸಮವೃತ್ತದಲ್ಲಿ ಬರುವಂಥದ್ದು 3 ಸಾಲಿನ ಪದ್ಯ. ಇದು ಒಂದು ರೀತಿಯ ಬುಲೆಟಿನ್ ಹೈಲೈಟ್ಸ್ ಇದ್ದಂಗೆ.
ಈ ವಾರ್ತೆಗಿಂತ ಮುಂಚೆ ಮುಖ್ಯಾಂಶಗಳು ಅಂತ ಓದ್ತಾರಲ್ಲ ಹಾಗೆ ಹಾಗೆ ಇಲ್ಲಿ ಲಕ್ಷ್ಮೀಶ ಈ ಸಂಧಿಯ ಆರಂಭವನ್ನು ಮಾಡುವಾಗ ನಿದ್ರೆಗೈವಿಂದು ಹಾಸನನ ಕಂಚುಕದ ಕೊನೆಯಲ್ಲಿದ್ದ ಪತ್ರವನ್ನು ಓದಿಕೊಂಡು ಇಡೀ ಕಥೆಯ ಸಾರವನ್ನು 3 ಸಾಲಿನಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ವಿಷಯ ಚಂದ್ರಹಾಸನನ್ನು ನೋಡಿ ಆ ಕಂಚುಕದ ಕೊನೆಯಲ್ಲಿದ್ದ ಪತ್ರವನ್ನು ಓದಿ ಏನು ಮಾಡಿದಳು ಅಂತಕ್ಕಂಥ ಇಡೀ ಕಥೆಯ ಸಾರವನ್ನು ಈ ಒಂದು 3 ಸಾಲಿನಲ್ಲಿ ಅವನು ವಿಸ್ತರಿಸ್ತಾನೆ. ವಿಷಯೇ ತನ್ನ ಗೆಳತಿಯರೊಡಗೂಡಿ ಬಂದು ಆಟವನ್ನು ಆಡುತ್ತಾ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಅವರ ಜೊತೆಗೆ ಬೇಸರವಾಗಿ ಈ ಕಡೆ ಹೂವು ಕೊಯ್ಯಲೆಂದು ಈ ಕಡೆ ಬಂದಿದ್ದಾಳೆ. ಅಳಿಯರೊಳಿಂತು ಅಳಿಯರೊಳಿಂತು ಚಂಪಕ ಮಾಲಿನಿಗೆ ಸರಸ ಕೇಳಿ ವೆಗ್ಗಳಿಸಿದ್ದ ಸಮಯದೊಳಲರ್ಗೊಯ್ವ ಬೇಳಂಬದಿಂದೆ ಕೆಲಸಿಡಿದು ಬಂದ ವಿಷಯ ಚೂತದ್ರುಮದ ನೆಳಲೊಳು ಆ ನೆಳಲೊಳು ತೋಳ ತಲೆಗಿಂಬಿನ ತಳಿರ್ವಸೆಯ ಮೇಲೆ ತಂಗಾಳಿಗೊಡ್ಡಿದ ಮೈಯ ಸೊಗಸಿಂದೆ ಮರೆದು ನಿದ್ರಾಲೋಲನಾಗಿ ಮಲಗಿಹ ಚಂದ್ರಹಾಸನಂ ಕಂಡು ಶೈವೆರಗಾದಳು. ಓ ಅಳಿಯರೊಳೆಂತು ಗೆಳತಿಯರೆಲ್ಲ ಸೇರಿ ವಿಷಯೇ ಚಂಪಕಮಾಲ ಮುಂತೆಲ್ಲರೂ ಸೇರಿ ಕೇಳಿಯನ್ನು ಆಟವನ್ನೆಲ್ಲ ಆಡಿ ಬೇಸರವಾಗಿ ನಂತರ ಹೂವು ಕೊಯ್ಯಲೆಂದು ಅವಳು ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಮಾಮರದ ನೆರಳಲ್ಲಿ ತಮ್ಮ ತೋಳನ್ನೇ ದಿಂಬಿಗೆಯಾಗಿ ಇಟ್ಟುಕೊಂಡು ಮಲಗಿರ್ತಕ್ಕಂಥ ಒಬ್ಬ ಪುರುಷನನ್ನು ಅವಳು ಕಾಣ್ತಾಳೆ. ಎಷ್ಟು ಸುಂದರನಾಗಿರ್ತಾನೆ ಅವನು, ಹೇಗೆ ಮಲಗಿದ್ದಾನೆ ಅವನು, ಅವನ ಅಂಗಾಂಗ ಸರ್ವಾಂಗವನ್ನು ನೋಡಿದಂಥ ವಿಷಯ ಆ ಇಂದುವಾಸನನ್ನು ನೋಡಿ ಹೇಳ್ತಾಳೆ, 3 ಲೋಕವು ತನಗೆ ವಶವರ್ತಿಯಾಯಿತು ಇನ್ನೇಕವಸರವೆಂದು ಸುಖದಿಂದ ಮಲಗಿದ ಮನ್ಮಥನೋ ಎಂಬಂತೆ ಮಲಗಿದ್ದಾನಲ್ಲ. ಆಕಾಶದಲ್ಲಿ ಯಾವಾಗಲೂ ಸಂಚರಿಸುವ ಶ್ರಮ ಸಾಕೆಂದು ಬೇಸರದಿಂದ ಚಂದ್ರನು ನಿದ್ದೆ ಮಾಡಿದನೋ ಎನ್ನುವಂತೆ ಮಲಗಿದ್ದಾನಲ್ಲ. ವನದೇವತೆಯೊಡನೆ ರತಿಕ್ರೀಡೆಯಿಂದ ಆಯಾಸಪಟ್ಟು ವಸಂತನನು ಮಲಗಿದನೋ ಎನ್ನುವಂತೆ ಮಲಗಿರುವ ಚಂದ್ರಹಾಸನನ್ನು ವಿಷಯ ಕಂಡು ಆಶ್ಚರ್ಯಚಕಿತಳಾದಳು. ಅವಳನ್ನು ನೋಡುತ್ತಲೇ ಅವಳ ಪ್ರೇಮ ಪಾಶಕ್ಕೆ ಪರವಶಳಾಗ್ತಾಳೆ. ಒಟ್ಲಿ ಇಲ್ಲಿಂದನೇ ಲವ್ ಅಟ್ ಫಸ್ಟ್ ಸೈಟ್ ಅಂತ ಶುರುವಾಯಿತೇನೋ ಗೊತ್ತಿಲ್ಲ. ಆ ಚಂದ್ರನನ್ನು ನೋಡಿದಾಕ್ಷಣಕ್ಕೆ ಅವಳು ಮೋಹ ಪರವಶಳಾಗ್ತಾಳೆ. ಅವನ ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಶುರು ಮಾಡ್ತಾಳೆ. ಯಾರಿವನು? ಮನುಷ್ಯನಂತೂ ಅಲ್ಲ ಇವನು, ಎಷ್ಟು ಸ್ಫುರದ್ರೂಪಿಯಾಗಿದ್ದಾನಲ್ಲ. ಓರ್ವನೊರನ್ನಗಲ್ದ ಅಶ್ವಿನಿ ದೇವತೆಗಳಂತೆ. ಓರ್ವರೋರ್ವರ ನಗಲರಶ್ವಿನಿ ದೇವತೆಗಳು ಓರ್ವನಳ ಕೂಬರ ಜಯಂತಾದಿ ಸುರತನುಜರು ಓರ್ವರೆಗದೇಕೆ ಬಹರಿನ ಶಶಿಗಳಾದೊಡಿಹವು ಉಷ್ಣ ಶೀತದ್ಯುತಿಗಳು ಗೀರ್ವಾಣ ಯಕ್ಷ ಕಿನ್ನರ ಸಿದ್ಧ ಗರುಡ ಗಂಧರ್ವರೊಳಗಾವನೋ ಗೀರ್ವಾಣ ಯಕ್ಷ ಕಿನ್ನರ ಸಿದ್ಧ ಗರುಡ ಗಂಧರ್ವರೊಳಗಾವನೋ ಮನುಜನಲ್ಲೆಂದು ಅವನ ಸರ್ವಾಂಗಮಂ ಬಿಡದೆ ನೋಡಿದಳ್ ವಿಷಯೇ ವಿಷಯಾಸಕ್ತೆಯಾಗಿ ಬಳಿಕ ಆ
ಒರ್ವರನ್ನು ಅಗಲ್ದ ಅಶ್ವಿನಿ ದೇವತೆಯಂತೆ. ಅಶ್ವಿನಿ ದೇವತೆಗಳು ಟ್ವಿನ್ಸ್, ಅವಳಿ. ಅವ್ರು ಯಾವರು ಇಬ್ಬರು ಇರ್ತಾರೆ ಜೊತೆಗೆ, ಅವರು ಸ್ಫುರದ್ರೂಪಿಗಳು. ಹಾಗೆ ದೇವತೆಗಳ ವೈದ್ಯರವರು, ಸೂರ್ಯನ ಮಕ್ಕಳವರು. ಆ ಅಶ್ವಿನಿ ದೇವತೆಗಳು ಏನೇ ವರ ಕೊಟ್ಟರು ಅವರಿಗೆ ಅವಳಿ ಮಕ್ಕಳೇ ಆಗ್ತದೆ. ನಮ್ಮ ನಕುಲ ಸಹದೇವರು ಸಹ ಮಾದ್ರಿಯಲ್ಲಿ ಹುಟ್ಟದ್ದು ಅದೇ ಅಶ್ವಿನಿ ದೇವತೆಗಳ ವರದಿಂದ. ಆ ಅಶ್ವಿನಿ ದೇವತೆಗಳಲ್ಲಿ ಒಬ್ಬನು ಅಗಲ್ದು ಇಲ್ಲಿ ಬಂದು ಮಲಗಿದ್ದಾನ ಅಂತ ಅನ್ನಿಸ್ತಾ ಇದೆ. ಹಾಗೆ ನಳಕೂಬರ ಜಯಂತನ ಮಕ್ಕಳೇ. ಈ ನಳಕೂಬರ ಯಾರು? ಇವನು ಕುಬೇರನ ಮಗನು. ಜಯಂತ ಯಾರು? ಇಂದ್ರನ ಮತ್ತೊಂದು ಮಗನು. ಅಂದರೆ ಇವನು ಸಾಮಾನ್ಯ ಮನುಷ್ಯ ಅಲ್ಲ. ಇವನು ದೇವಾಂಶ ಸಮುತತ್ವ ದೇವತೆಗಳ ಮಗನೇ ಆಗಿರಬೇಕು. ಹಾಗೆಯೇ ಶಶಿ ಸೂರ್ಯ ಉಷ್ಣ ಶೀತ ಎರಡೂ ಇರುವಂತಹ ಕೀರ್ವಾಣ, ಯಕ್ಷ, ಕಿನ್ನರ, ಸಿದ್ಧ, ಗರುಡ, ಗಂಧರ್ವ ಇವರೆಲ್ಲರೂ ಖಚರರು, ಮೇಲೆಯ ಚಲಿಸುವಂಥವರು. ಎಲ್ಲ ಸಂಗೀತ ಕೋವಿದರು, ನೃತ್ಯ ಪಟಗಳು, ದೇವತೆಗಳಲ್ಲೇ ಬೇರೆ ಬೇರೆ ಸ್ಥಳಗಳಿದ್ದಾವೆ. ಅದರಲ್ಲಿ ಯಕ್ಷರು, ಕಿನ್ನರರು, ಕಿಂಪುರುಷರು ಇವರೆಲ್ಲ. ಹೀಗೆ ದೇವ ಸನ್ನಿಧಿಯಲ್ಲಿ ಇರ್ತಕ್ಕಂಥವನು ಏನಾದರೂ ಇಲ್ಲಿ ಭೂಮಿಗೆ ಇಳಿದು ಬಂದಿದ್ದಾನಾ ಎಂದು ಅವನ ಸರ್ವಾಂಗವಂ ಬಿಡದೆ ನೋಡಿ ವಿಷಯಾಸಕ್ತೆಯಾಗಿ. ಶ್ಲೇಷ ಹೆಂಗಿದೆ ನೋಡಿ, ಅವಳ ಹೆಸರೇ ವಿಷಯ. ಅವಳು ವಿಷಯಾಸಕ್ತಳಾದಳು. ಈ ಪಂಚೇಂದ್ರಿಯಗಳ ಆಕರ್ಷಣೆಗೆ ಒಳಗಾಗಿ ನಾವು ಇಹಲೋಕದ ಈ ಸುಖ ಲೋಲುಪತೆಗೆ ವಿಷಯಾಸಕ್ತವಾಗಿರ್ತಕ್ಕಂಥದ್ದು. ಅವಳನ್ನು ನೋಡುತ್ತಾ ವಿಷಯಾಸಕ್ತಿಯಾಗಿ ಅವಳನ್ನು ನೋಡ್ತಾ ಇದ್ದಾಳೆ. ಅವಳನ್ನು ನೋಡಿ ಅವಳನ್ನು ಮಾತಾಡಿಸ್ಬೇಕೋ ಬೇಡವೋ, ಅವನನ್ನು ಮುಟ್ಟಬೇಕೋ ಬೇಡೋ, ಈ ರೀತಿಯ ಶೃಂಗಾರದ ಉತ್ಕಟ ಪ್ರೇಮದ ಒಂದು ಪ್ರತಿಮೆಯಾಗಿ ಲಕ್ಷ್ಮೀಶ ಹೇಳ್ತಾನೆ, ಸುತ್ತ ನೋಡುವಳೊಮ್ಮೆ. ಸುತ್ತ ನೋಡುವಳೊಮ್ಮೆ ನೂಪುರವಲುಗದಂತೆ. ಸುತ್ತ ನೋಡುವಳೊಮ್ಮೆ ನೂಪುರವಲುಗದಂತೆ. ಹತ್ತೆ ಸಾರುವಳ್ ಒಮ್ಮೆ ಸೋಂಕಲೆಂತಹುದೆಂದು ಮತ್ತೆ ಮುರಿದ ಪಳೊಮ್ಮೆ. ಹೆಜ್ಜೆ ಹೆಜ್ಜೆಯ ಮೇಲೆ ಸಲ್ವಳಮ್ಮದೆ ನಿಲ್ವಳು. ಚಿತ್ತದೋಳ್ ನಿಶ್ಚಯಿಸಿ ನೆರೆಯಲೆಳಸುವಳೊಮ್ಮೆ. ಹೊತ್ತಲ್ಲದನುಚಿತಕ್ಕೆ ಬೆದರಿ ಹಿಂಗುವಳೊಮ್ಮೆ. ತತ್ತಳದ ಬೇಟದೊಳ್ ಬೆಂಡಾಗಿ, ತತ್ತಳದ ಬೇಟದೊಳ್ ಬೆಂಡಾಗಿ ವಿಷಯನಿಂದಿರ್ದಳು. ಆತನ ಪೊರೆಯೋಳು ಓ ಓ ಬೇಟದೊಳು ಬೆಂಡಾಗಿ ವಿಷಯ ನಿಂತಿದ್ದಳು. ಪ್ರೇಮದಲ್ಲಿ ಬೆಂಡಾಗಿ ಅವನ ಹತ್ರ ಹೋಗಿ ನಿಂತಿದ್ದಾಳೆ. ಸುತ್ತ ನೋಡುವಳೊಮ್ಮೆ. ಯಾರು ಇದ್ದಾರಾ? ಯಾರು ನೋಡ್ತಾ ಇದ್ದಾರಾ? ನೂಪುರವ ಅಗಲದಂತೆ. ಕಾಲ್ಗೆಜ್ಜೆ ನೂಪುರ ಅಂದರೆ ಅದ್ರ ಸೌಂಡ್ ಆದರೆ ಅವ್ನಿಗೆ ಎಲ್ಲಿ ಎಚ್ಚರ ಆಗ್ಬಿಡುತ್ತೋ ಅಂತ ಗೊತ್ತಾಗದ ಹಾಗೆ ಅವನ ಹತ್ತಿರ ಹೋಗ್ತಾಳೆ. ಹತ್ತೆ ಸಾರುವಳೊಮ್ಮೆ. ಹತ್ತಿರಕ್ಕೆ ಹೋಗಿ ಅವನನ್ನು ಮುಟ್ಟುವ ಅಯ್ಯೋ ಎಚ್ಚರ ಆಗುತ್ತೆ, ನಾವು ಮುಟ್ಟಬೇಕೋ ಬೇಡವೋ ಆ ಎದ್ದ ಒಂದು ಚಿತ್ರಣವನ್ನು ಅಲ್ಲಿ ಕವಿ ಕಟ್ತಾನೆ. ಹೆಜ್ಜೆ ಹೆಜ್ಜೆಯ ಮೇಲೆ ಸಲ್ವದಮ್ಮನ ನಿಲ್ವಳು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಶಬ್ದ ಆಗದ ನಿಶಬ್ದದಿಂದ ಅವನನ್ನು ಮುಟ್ಟಬೇಕೋ ಬೇಡವೋ, ಮುಟ್ಲಿಕ್ಕೆ ಅಂತ ಹತ್ತಿರ ಹೋಗ್ತಾಳೆ, ಮತ್ತೆ ಹಿಂದಕ್ಕೆ ಸರಿತಾಳೆ. ಸುತ್ತ ಯಾರಾದರೂ ಇದ್ದಾರ ಅಂತ ನೋಡ್ತಾ ಇದ್ದಾಳೆ.
ಹೀಗೆ ಅವಳ ಪ್ರೇಮದಿಂದ ಬೆಂಡಾಗಿ ಅವನ ಸರ್ವಾಂಗವನ್ನು ನೋಡುತ್ತಾ ಮೈಮರೆತಿದ್ದಾಳೆ. ಹಾಗೆ ನೋಡುತ್ತಾ ಅವನಲ್ಲಿ ಇರುವಂತಹ ಪತ್ರವನ್ನು ಈಗ ಅವಳು ಕಾಣ್ತಿದ್ದಾಳೆ. ಜಿವಿಜೇಂದ್ರ ತನಯ ಕೇಳಿ. ದಿವಿಜೇಂದ್ರ ತನಯ ಕೇಳು, ಈ ತೆರೆದೊಳಗ ನವಯುವತಿ ನಿಂದು ಈಕ್ಷಿಸುತ್ತ ಕಂಡಳು. ಕಂಡಳವನಂಗದೊಳ್ ಎಸೆವರು ಚಿರ ಕಂಚುಕದ ತುದಿ ಸೆರಗಿನೋಳ್ ಕಟ್ಟಿಕೊಂಡಿರ್ದ ಪತ್ರಿಕೆಯನ್ನು ಕಂಡಳು. ತವಕದಿಂಬಿಟ್ಟು ಮುದ್ರೆಯನ್ನು ಸರಿಸಿ ಪತ್ರಿಕೆಯನ್ನು ತೆಗೆದು ವಿವರದೊಳ್ ತನ್ನ ತಂದೆಯ ಹೆಸರ ಬರೆಹಮಿರೆ. ತವಕದಿಂಬಿಟ್ಟು ಮುದ್ರೆಯನ್ನು ಸರಿಸಿ ಪತ್ರಿಕೆಯನ್ನು ತೆಗೆದು ವಿವರದೊಳ್ ತನ್ನ ತಂದೆಯ ಹೆಸರ ಬರೆಹಮಿರೆ. ಲವಲವಿಕೆ ಮಿಗೆ ನೋಡಿ ಹರ್ಷ ಪುಳಕದೊಳು ಅಂದು ನಿಂದೋದಿಕೊಳ್ಳುತ್ತಿದ್ದಳು. ಓ ದಿವಿಜೇಂದ್ರ ತನಯ ಕೇಳು. ದಿವಿಜೇಂದ್ರ ತನಯ ಅಂದರೆ ಇಂದ್ರನ ಮಗ ಅರ್ಜುನ ಅಂಥೇಳಿ. ಈ ಕಥೆಯನ್ನು ನಾರದರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಅಶ್ವಮೇಧಿಕ ಪರ್ವದ ಒಂದು ಪರ್ವದ ಕಥೆಯನ್ನು ಇಡೀ ಒಂದು ಮಹಾಕಾವ್ಯವಾಗಿ ಬೆಳೆಸಿದ್ದಾನೆ ಲಕ್ಷ್ಮೀಶ. ಮೂಲ ಜೈಮಿನಿ, ವ್ಯಾಸರ 4 ಜನ ಶಿಷ್ಯರಲ್ಲಿ ಒಬ್ಬ ಜೈಮಿನಿ. ಅವನು ಬರೆದಂತಹ ಜೈಮಿನಿ ಭಾರತವನ್ನು ಕನ್ನಡೀಕರಿಸ್ತಾನೆ. ಯಥಾ ಪ್ರಕಾರ ಕಥೆಯನ್ನು ಇಟ್ಕೊಂಡು ಕನ್ನಡೀಕರಿಸ್ತಾ ಅಲ್ಲೊಂದಿಲ್ಲೊಂದಿಷ್ಟು ಬದಲಾವಣೆಗಳನ್ನು, ಹೆಸರಿನ ತಿದ್ದುಪಡಿಗಳನ್ನು ಮಾಡಿಕೊಳ್ತಾನೆ. ಅಶ್ವಮೇಧಿಕ ಪರ್ವ ಮೂಲದಲ್ಲಿ ಬಹಳ ಕಡಿಮೆ ಇದೆ, ಅದನ್ನು ವಿಸ್ತರಿಸ್ತೀನಿ ಅಂತ ಹೇಳಲಿಕ್ಕೆ ಹೊರಡ್ತಾನೆ. ಅರ್ಜುನ ಅಶ್ವಮೇಧ ಯಾಗದ ಕುದುರೆಗೆ ಹೋಗ್ತಾ ಹೋಗ್ತಾ ಬಂದಾಗ ನಾರದರು ಭೇಟಿಯಾಗಿ ನಾರದರು ಅವನಿಗೆ ಹೇಳುವಂಥ ಹಲವಾರು ಕಥೆಗಳಲ್ಲಿ ಈ ಚಂದ್ರಹಾಸನ ಕಥೆಯೂ ಒಂದು. ಹಾಗಾಗಿ ಅವಳ ವಿಷಯ ಬಂದು ಅವನನ್ನು ನೋಡಿ, ದಿವಿಜೇಂದ್ರ ಕೇಳು, ಅರ್ಜುನನೇ ಕೇಳು, ಮುಂದೇನಾಯಿತು? ನವ ಯುವತಿ ಅವನನ್ನು ವೀಕ್ಷಿಸುತ್ತಾ ದಿಟ್ಟಿಸ್ತಿತ್ತಾ ಇದ್ದಾಗ ಅವನ ನಿಲುವಂಗಿಯ ಕೊನೆಯಲ್ಲಿ, ಕಂಚುಕದ ಕೊನೆಯಲ್ಲಿ ಒಂದು ಪತ್ರ ಇರುವುದನ್ನು ಅವಳ ನೋಡ್ತಾಳೆ. ಈ ಪತ್ರವೇ ಒಂದು ಸಾಧನ ಇಡೀ ಕಾವ್ಯ. ಅದು ಈ ಕಥೆಯ ಮೂಲ ಹೀರೋ. ಇವರನ್ನೆಲ್ಲ ಒಂದು ಮಾಡ್ತಕ್ಕಂಥ ಅದು ಯಾವುದಾದ್ರು ವಿಷಯ ಇದೆ ಅಂದರೆ ಅದು ಈ ಪತ್ರ. ಕಂಚುಕದ ಕೊನೆಯಲ್ಲಿ ಒಂದು ಪತ್ರ ಇರುವುದನ್ನು ನೋಡುತ್ತಾಳೆ. ಆ ಪತ್ರವನ್ನು ಅವನಿಗೆ ಗೊತ್ತಾಗದ ಹಾಗೆ ನಿಧಾನವಾಗಿ ಅದನ್ನು ತೆಗೆದುಕೊಳ್ತಾಳೆ. ತೆಗೆದು ನೋಡುತ್ತಾಳೆ. ಅಲ್ಲಿ ಅವಳ ತಂದೆಯ ಮುದ್ರೆಯನ್ನು ಕಾಣುತ್ತಾಳೆ. ಅವನ ತಂದೆ ಯಾರು? ದುಷ್ಟಬುದ್ಧಿ. ದುಷ್ಟಬುದ್ಧಿ ಬರೆದಿರುವ ಪತ್ರವದು. ಜೈಮಿನಿ ಮೂಲದಲ್ಲಿ ಅವನ ಹೆಸರು ದೃಷ್ಟಬುದ್ಧಿ ಅಂತ. ಇಲ್ಲಿ ಬರುವಾಗ ಅದು ದುಷ್ಟಬುದ್ಧಿಯಾಗಿದೆ. ಅದು ಲಿಪಿಕಾರ ಚಮತ್ಕಾರವೋ ಇನ್ನೇನೋ ಆಗಿರಬಹುದು. ದೃಷ್ಟಬುದ್ಧಿ, ಇಲ್ಲಿ ದುಷ್ಟಬುದ್ಧಿ ಅವನ ಪತ್ರದ ಒಕ್ಕಣಿಕೆಯನ್ನು ನೋಡಿ ತನ್ನ ತಂದೆಯ ಹೆಸರ ಬರೆಯ ಮೇರೆ ಲವಲಮಿಕೆ ಮಿಗೆ. ಏನು ಖುಷಿ ಆಗ್ತದೆ ಮಗಳಿಗೆ ತನ್ನ ಅಪ್ಪನ ಹ್ಯಾಂಡ್ ರೈಟಿಂಗನ್ನು ನೋಡಿ. ಎಲ್ಲ ಪತ್ರದ ಜಮಾನವನ್ನು ನೆನಪು ಮಾಡ್ಕೊಳ್ಳಿ. ಒಬ್ಬರು ಮತ್ತೊಬ್ಬರಿಗೆ ಪತ್ರಕ್ಕಾಗಿ ಕಾಯ್ತಾ ಇದ್ದಿದ್ದು, ಅದು ಬರ್ತಾ ಇದ್ದಿದ್ದು, ಬಂದಾಗ ಆ ಸಂತೋಷದಿಂದ ಓದ್ತಾ ಇರೋದು, ಅದನ್ನು ಸಂಗ್ರಹಿಸ್ತಾ ಇದ್ದರು. ಈಗಲೂ ಅನೇಕ ಸಾಧಕರ ಮಹಾತ್ಮರ ಓಲೆಗಳನ್ನು, ಪತ್ರಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿ ಏನೆಲ್ಲ ಕೇವಲ ಉಂಡ್ಯ ತಿಂದ್ಯ ಮಲಗ್ದೆ ಅಂತ ಕೇಳ್ತಿರ್ಲಿಲ್ಲ, ಏನೆಲ್ಲ ಸಾಹಿತ್ಯ ಇತಿಹಾಸದ ಚರ್ಚೆಗಳು ನಡೀತಿದ್ವು ಅಂತ. ಆ ಯುಗ ಕಣ್ಮರೆಯೇ ಆಗೇ ಹೋಗಿತ್ತ. ಆದರೆ ತನ್ನ ತಂದೆಯ ಹಸ್ತಾಕ್ಷರದ ಆ ಪತ್ರವನ್ನು ನೋಡಿ ಅವಳಿಗೆ ತುಂಬ ಸಂತೋಷವಾಗ್ತದೆ. ಮಿಗೆ ನೋಡಿ ಹರ್ಷ ಪುಳಕದವಳು ಅದನ್ನು ಓದಿಕೊಳ್ಳುತ್ತಿದ್ದಳು. ಆ ಪತ್ರವನ್ನು ಅವಳು ಓದುತ್ತಾ ಇದ್ದಾಳೆ. ಆ ಪತ್ರದಲ್ಲಿ ಏನಿದೆ ನೋಡೋಣ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ
ಸುಪ್ರೇಮದಿಂ ತನ್ನ ಮಗ ಮದನಂಗೆ ಮಿಗೆ ಪರಸಿ ನೇಮಿಸಿದ ಕಾರ್ಯವು ಈ ಚಂದ್ರಹಾಸಂ ಮಹಾಹಿತ ನಿಮಗೆ ಈ ಚಂದ್ರಹಾಸಂ ಮಹಾಹಿತ ನಿಮಗೆ ಮೇಲೆ ನಮ್ಮ ಸೀಮೆಗೆ ಅರಸಾದಪಂ ಸಂದೇಹಮಿಲ್ಲಿದಕ್ಕೆ ಸಾಮಾನ್ಯದವನಲ್ಲ ಈ ಚಂದ್ರಹಾಸಂ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪನೆಂದು ಈತನಂ ಕಳುಹಿದೆವು ನಿನ್ನ ಬಳಿಗಿದನರಿವುದು ಓ ಶ್ರೀಮದ್ ಸಚಿವ ಶಿರೋಮಣಿ. ಅವನು ಸಾಮಾನ್ಯ ಮಂತ್ರಿ ಅಲ್ಲ, ಅವನು ಸಚಿವಗಳಲ್ಲೇ ಶಿರೋಮಣಿ. ಅವನು ದುಷ್ಟಬುದ್ಧಿ ಸುಪ್ರೇಮದಿನ್ ತನ್ನ ಮಗ ಮದನಂಗೆ, ತನ್ನ ಮಗನಾದಂಥ ಮದನನಿಗೆ ಆ ಪತ್ರವನ್ನು ಬರೆದಿದ್ದಾನೆ. ಆ ಪತ್ರದಲ್ಲಿ ಈ ಚಂದ್ರಹಾಸನ ಕುರಿತು ಹೇಳ್ತಿದ್ದಾನೆ. ಒಂದು ಕಾರ್ಯವನ್ನು ಮಗನೇ ನಿನಗೆ ವಹಿಸ್ತಾ ಇದ್ದೇನೆ. ಈ ಪತ್ರವನ್ನು ತೆಗೆದುಕೊಂಡು ಬಂದಿರತಕ್ಕಂಥವನು ಚಂದ್ರಹಾಸ. ಮಹಾಹಿತನ್ ಯಮಗೆ, ಮಹಾ ಅಹಿತನ್ ಯಮಗೆ, ಎರಡರ ಉಲ್ಲೇಖವೂ ಮುಂದುವರಿತದೆ ಮುಂದಿನ ಚರ್ಚೆಗಳಲ್ಲಿ. ಅದನ್ನು ಹೇಗಾರು ಬಿಡಿಸ್ಬೋದು, ಓದ್ಬೋದು. ಮಹಾ ಅಹಿತನ್ ಯಮಗೆ, ನಮ್ಮ ಸೀಮೆಗೆ ಅರಸನಾದಪಂ, ಮುಂದಿನ ನಮ್ಮ ರಾಜ್ಯಕ್ಕೆ ಅರಸನಾಗುವಂಥವನು. ಸಂದೇಹಮಿಲ್ಲ ಇದಕ್ಕೆ, ಇವನು ಸಾಮಾನ್ಯದವನಲ್ಲ, ಅಸಾಮಾನ್ಯದವನು. ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪಂ, ಸರ್ವತಾ ಅಮಿತ್ರನಪ್ಪಂ, ಅಲ್ಲೂ ಸಹ ಮಿತ್ರ ಮತ್ತು ಅಮಿತ್ರನಪ್ಪಂ ಅಂತ ಆ ಪತ್ರದಲ್ಲಿ ಆ ಚಂದ್ರಹಾಸ ಯಾರು, ಅವನ ಹಿನ್ನೆಲೆ ಏನು, ಅವನಿಗೆ ಏನು ಮಾಡಬೇಕು ಅನ್ನೋದನ್ನು ಅದರಲ್ಲಿ ವಿವರಿಸ್ತಾ ಇದ್ದಾನೆ. ಹಾಗೆ ವಿವರಿಸ್ತಾ ಮುಂದೆ ಅವನು ಏನು ಮಾಡಬೇಕು ಅನ್ನೋದನ್ನು ತನ್ನ ಮಗ ಮದನನಿಗೆ ಹೇಳ್ತಾ ಇದ್ದಾಳೆ. ಹೊತ್ತುಗಳೆಯದೆ ಬಂದ ಬಳಿಕ ಇವನ ಕುಲಶೀಲವಿತ್ತ ವಿದ್ಯಾವಯೋ ವಿಕ್ರಮಂಗಳನ್ ಈಕ್ಷಿಸುತ್ತಿರದೆ ವಿಷವ ಮೋಹಿಸುವಂತೆ ಕೊಡುವುದು ಈತಂಗೆ ನೀನು, ಈತಂಗೆ ನೀನು ವಿಷವ ಮೋಹಿಸುವಂತೆ ಕೊಡುವುದು ಇದರೊಳೆ ಮಗೆ ಉತ್ತರೋತ್ತರಮಪ್ಪುದೆಂದು ಬರೆದಿಹ ಲಿಪಿಯನೆತ್ತಿ ವಾಚಿಸಿಕೊಂಡು ತರಳಾಕ್ಷಿ ತಾನದಕ್ಕೆ ಮತ್ತೊಂದಭಿಪ್ರಾಯಮಂ ತಿಳಿದಳು. ಉಲ್ಲಂಘಿಸುವರುಂಟೆ ತರಳಾಕ್ಷಿ ತಾನದಕ್ಕೆ ಮತ್ತೊಂದಭಿಪ್ರಾಯಮಂ ತಿಳಿದಳು. ಉಲ್ಲಂಘಿಸುವರುಂಟೆ ವಿಧಿಕೃತವನು. ಓ ಹೊತ್ತು ಕಳೆಯದೆ ಕೂಡಲೇ ಇವನನ್ನು, ಇವನ ಕುಲ, ಆಸ್ತಿ, ಶೀಲ, ಸಂಪತ್ತು, ವಿದ್ಯೆ, ವಯಸ್ಸು, ಶೌರ್ಯ ಏನನ್ನೂ ವಿಚಾರಿಸಬೇಡ. ಅವನನ್ನು ಕೂಡಲೇ ಅವನಿಗೆ ಪ್ರೀತಿಯಿಂದ ವಿಷವನ್ನು ಈತನಿಗೆ ಕೊಡುವುದು. ಇದರೊಳ್ ನಮಗೆ ಉತ್ತರೋತ್ತಮ ಕ್ಷೇಮವಾಗುವುದು. ನೀನೇ ರಾಜ ಆಗ್ಬಿಡ್ತೀಯ, ಉತ್ತರೋತ್ತಮ ಕ್ಷೇಮವಾಗ್ತದೆ ಎಂದು ಬರೆದಿರುವ ಲಿಪಿಯ ಒಕ್ಕಣಿಕೆಯನ್ನು ಪತ್ರವನ್ನು ಎತ್ತಿ ನೋಡಿದ ತರಳಾಕ್ಷಿ ವಿಷಯ ತಾನದಕ್ಕೆ ಮತ್ತೊಂದು ಅಭಿಪ್ರಾಯ ಅರ್ಥವನ್ನು ತಿಳಿದುಕೊಳ್ಳುತ್ತಾಳೆ. ಏನು?
ಯಾವ ಅರ್ಥವನ್ನು ತಿಳಿದುಕೊಳ್ಳುತ್ತಾಳೆ? ಎಲ್ಲಿ ಆದ ಬದಲಾವಣೆಗಳು ಏನು? ವಿಧಿಯ ಕೃತವನ್ನು ಉಲ್ಲಂಘಿಸುವರುಂಟೆ ಅಂತ ಕವಿ ಹೇಳ್ತಾನೆ. ಮನುಷ್ಯ ತಾನೊಂದು ಬಗೆದರೆ ದೈವವೊಂದು ಬಗೆಯುತ್ತದೆ ಅಂತ ಹೇಳಿ, ಆ ದೈವೇಚ್ಛೆಯಂತೆಯೇ ಎಲ್ಲವೂ ನಡೆಯುವಂಥದ್ದು ಅಂಥೇಳಿ ಡಿ ವಿ ಜಿ ಹೇಳ್ತಾರಲ್ಲ, ಬದುಕು ಜಟಕ ಆ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನು ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೊಗೆಂದ ಕೊಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ವಿಧಿಯ ಇದು ಆಟವನ್ನು ಮೀರಿದವರುಂಟೆ. ವಿಷವು ಅಮೃತವಾಗಿದೆ. ಈಗ ಅವನ ದುಷ್ಟ ಬುದ್ಧಿ ಕಳಿಸಿದ್ದವನನ್ನು ಸ್ಮಶಾನಕ್ಕೆ ಎಂದು, ಆದರೆ ವಿಧಿ ಅವನನ್ನು ಕಳಿಸ್ತಾ ಇದೆ ಮದುವೆಗೆಂದು. ಮದುವೆಗೋ ಮಸಣಕೋ ಹೋಗೆಂದ ಕೊಡೆಗೋಡು, ಅವನು ಕಳಿಸ್ತಾ ಇರೋದು ಸ್ಮಶಾನಕ್ಕೆ, ವಿಧಿ ಕಳಿಸ್ತಾ ಇರೋದು ಮದುವೆ ಮಂಟಪಕ್ಕೆ. ಹೀಗೆ ಅವಳು ಅನ್ಯಾರ್ಥದಲ್ಲಿ ಇಲ್ಲೇನೋ ಅಕ್ಷರ ದೋಷ ನಡೆದಿರ್ಬೋದು ಅನ್ನುವುದನ್ನು ಅವಳು ಯೋಚಿಸುತ್ತಾ ಅದನ್ನು ಬೇರೊಂದು ಅರ್ಥದಲ್ಲಿ ಬೇರೊಂದು ರೀತಿಯಲ್ಲಿ ಅದನ್ನು ಓದಿಕೊಳ್ತಾ ಇದ್ದಾಳೆ. ಈತಂ ತಮಗೆ ಮಹಾಹಿತನೆಂದು, ಅಹಿತ ಅಲ್ಲ ಹಿತನೆಂದು. ಈತಂ ತಮಗೆ ಮಹಾಹಿತನೆಂದು ತಮ್ಮದರೆಗೀತನ್ ಅರಸಹನೆಂದು, ಕುಲಶೀಲ ವಿದ್ಯೆಗಳನ್ ಈತನೊಳ್ ಅರಸ ಬೇಡವೆಂದು, ಮುಂದಕ್ಕೆ ಸರ್ವತಾ ಮಿತ್ರನಪ್ಪನೆಂದು, ಈತಂಗೆ ವಿಷಯ ಮೋಹಿಸುವಂತೆ ಕೊಡುವುದೆಂದು, ಈ ಚಂದ್ರಹಾಸಂಗೆ ವಿಷಯ ಮೋಹಿಸುವಂತೆ ಕೊಡುವುದೆಂದು, ಆತಾತನಣ್ಣಂಗೆ ಬರೆಸಿ ಕಳುಹಿದ ಪತ್ರವೇ ತಪ್ಪದಿದು ವರ್ಣಪಲ್ಲಟದ ಮೋಸವೆಂದು, ಅಬಲೆ ಭಾವಿಸುತ್ತಿದ್ದಳು. ಆತಾತನಣ್ಣಂಗೆ ಬರೆಸಿ ಕಳುಹಿದ ಪತ್ರವೇ ತಪ್ಪದಿದು ವರ್ಣಪಲ್ಲಟದ ಮೋಸವೆಂದು, ಅಬಲೆ ಭಾವಿಸುತ್ತಿದ್ದಳು. ಈತಂ ತಮಗೆ ಮಹಾಹಿತನೆಂದು, ಸರ್ವತಾ ಮಿತ್ರನೆಂದು, ಈತನೇ ಮುಂದಿನ ರಾಜ ಎಂದು. ಇಲ್ಲಿ ವರ್ಣಪಲ್ಲಟ ದೋಷದಿಂದ ಹೀಗೆಲ್ಲ ಆಗ್ತಾ ಇದೆ. ಇಂತಹ ಸುಂದರನನ್ನು ನನ್ನ ಅಪ್ಪನೇ ಪತ್ರವನ್ನು ಬರೆದು ಇವನ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾನೆ. ಈ ವರ್ಣಪಲ್ಲಟದಿಂದಾದಂತಹ ಬದಲಾವಣೆಯ ಅರ್ಥವನ್ನು ಅನರ್ಥವಾಗಿ ಎದಿಸದೆ ಅದನ್ನು ಅರ್ಥವತ್ತಾಗಿ ಮಾಡಬೇಕು ಅಂಥೇಳಿ ಆ ಒಂದು ವರ್ಣಪಲ್ಲಟದ ಮೋಸದಿಂದ ಅದನ್ನು ಭಾವಿಸಿ ಅದನ್ನು ಹೇಗೆ ಅದನ್ನು ವ್ಯಕ್ತಪಡಿಸ್ತಾಳೆ. ಕಡು ಚೆಲ್ವನಾದ ವರನಂ ಕಂಡು, ಕಡು ಚೆಲ್ವನಾದ ವರನಂ ಕಂಡು ನಿಶ್ಚಯಿಸಿ, ಕಡು ಚೆಲ್ವನಾದ ವರನೋ ಕಂಡು ನಿಶ್ಚಯಿಸಿ, ತಡೆಯದಿಂದೀತಂಗೆ ವಿಷಯ ಮೋಹಿಸುವಂತೆ ಕೊಡುವುದೆಂದು, ಅಲ್ಲಿಂದೆ ತನ್ನ ಪಿತನ್ ಈತನಂ ಕಳುಹಿದಂ ಸುತನ ಬಳಿಗೆ. ಒಡಗೂಡದಿರದೆ ಎನ್ನ ಮನದೆಣಿಕೆ ಪತ್ರಿಕೆಯೊಳೆಡಹಿ ಬರೆದಕ್ಕರದ ಬೀಳಿರ್ದೊಡದರಿಂದೆ ಕೆಡುವುದಗ್ಗದ ಕಜ್ಜಮೆಂದು, ಆ ತರುಣಿ ತಾನದಂತಿದ್ದಲು ಕೆಡುವುದಗ್ಗದ ಕಜ್ಜಮೆಂದು, ಆ
ಅನುಗೈದಳು ಕಡುಚೆಲ್ವನಾದವರನಂ ಕಂಡು ನಿಶ್ಚಯಿಸಿ ತನ್ನ ತಂದೆ ಇಂಥ ಚೆಲುವನನ್ನು ತನ್ನ ಮಗಳಿಯದ ವಿಷಯಗೆ ಮೋಹಿಸುವಂತೆ ಮದುವೆ ಮಾಡುವಂತೆ ಪತ್ರವನ್ನು ಬರೆದು ಕಳಿಸಿದ್ದಾನೆ. ಇಲ್ಲಿ ವರ್ಣಪಲ್ಲಟದಿಂದ ಅಕ್ಷರ ದೋಷದಿಂದ ಎಂಥ ಅಚಾಚುರ್ಯ ನಡೆದು ಹೋಗ್ಬಿಡುತ್ತೋ ಏನೋ. ಆ ಕಾರ್ಯ ಹಂಗೆ ಆಗಬಾರ್ದು. ಆ ಅಕ್ಷರ ಪಲ್ಲಟದಿಂದ ಆದಂಥ ದೋಷವನ್ನು ನಾನು ಸರಿಪಡಿಸುತ್ತೇನೆ ಎಂದು ಯಾವ ದೋಷವದು ಹೇಗೆ ಸರಿಪಡಿಸುತ್ತಾಳೆ ನೋಡೋಣ. ತಪ್ಪಿದ್ದ ಲಿಪಿಯೊಳ್ ವಕಾರಮಂ ತೊಡೆದು ಅಲ್ಲಿಗೊಪ್ಪುವ ಯಕಾರಮಂ ತಪ್ಪಿದ್ದ ಲಿಪಿಯೊಳ್ ವಕಾರಮಂ ತೊಡೆದು ಅಲ್ಲಿಗೊಪ್ಪುವ ಯಕಾರಮಂ ಕೆಲಬಲದ ಮಾಮರದೊಳಿಪ್ಪ ನಿರ್ಯಾಸಮಂ ತೆಗೆದು ಕಿರುವೆರಳುಗೂರ್ಗೊನೆಯಿಂದೆ ತಿದ್ದಿ ಬರೆದು ಅಪ್ಪಂತೆ ಮೊದಲಿದ್ದ ಮುದ್ರೆಯಂ ಸಂಘಟಿಸಿ ಕುಪ್ಪಸದ ಸೆರಗಿನೋಳ್ ಕಟ್ಟಿ ಪಳೆಯ ಒಲಿರಿಸಿ ಸಪ್ಪುಳಾಗದ ತೆರದೊಳೆದ್ದು ಮೆಲ್ಲನೆ ಮಂತ್ರಿಸುತ್ತೆ ತೊಲಗಿ ಬರುತ್ತಿದ್ದಳು. ಓ ಒಂದು ಅಕ್ಷರ ಬದಲಾವಣೆಯಲ್ಲಿ ಏನೆಲ್ಲ ಆಗುತ್ತೆ ನೋಡಿ. ವಾ ಇರ್ತಕ್ಕಂಥ ವಕಾರವನ್ನು ಬದಲಾಗಿ ಯಾ ಆಕಾರವನ್ನು ವಿಷಯ ಮೋಹಿಸುವುದು. ವಕಾರಕ್ಕೆ ಯಕಾರವನ್ನು ಅವಳು ಅಲ್ಲಿಯೇ ಮಾವಿನ ಚಿಗುರೆ ಎಳೆಯನ್ನು ಕಿತ್ತು ತನ್ನ ಉಗುರಿನಿಂದ ಅದನ್ನು ಸರಿಪಡಿಸಿ ಅದರಲ್ಲಿ ಆಗ ಬಳಸ್ತಿದ್ದದ್ದೆಲ್ಲ ಈ ನ್ಯಾಚುರಲ್ ಕಲರ್ಸೇ ಇರಬೇಕು. ಸಸ್ಯಜನ್ಯವಾದಂಥ ಕಲರ್ಸ್ಗಳನ್ನೇ ಬಳಸ್ತಾಯಿದ್ದು. ಬಣ್ಣದಿಂದ ಅದನ್ನು ತಿದ್ದಿ ಗೊತ್ತಾಗದ ಹಾಗೆ ವಕಾರವನ್ನು ಯಕಾರ ಮಾಡಿ ಆ ಒಂದು ಅಕ್ಷರ ಪಲ್ಲಟದಿಂದ ಇಡೀ ಪತ್ರದ ಒಕ್ಕಣೆ, ಅದರ ಅರ್ಥ, ಅದರ ಇದು ಎಲ್ಲವೂ ಬದಲಾವಣೆ ಆಗಿ ಹೋಗ್ತದೆ. ಅದನ್ನು ಮತ್ತೆ ಸದ್ದಿಲ್ಲದೆ ಆ ನಿಲುವಂಗಿಯ ಕಂಚುಕದ ಕೊನೆಯಲ್ಲಿ ಅದನ್ನು ಕಟ್ಟಿ ಸದ್ದಿಲ್ಲದೆ ಅಲ್ಲಿಂದ ಅವಳು ಹೊರಡುತ್ತಾಳೆ. ಒಂದೊಂದು ಅಕ್ಷರವು ಎಷ್ಟು ಪ್ರಾಮುಖ್ಯ ಆಗುತ್ತದೆ ಬದುಕಿನಲ್ಲಿ. ಕೃಷ್ಣ ನಾಣೆ ಅಂತ ಇರುತ್ತೆ ಅನ್ಕೊಳ್ಳಿ. ನಕಾರಕ್ಕೆ ನಕಾರ, ಕೃಷ್ಣ ನಾನೇ ಅಂತ ಅಂದ್ಬಿಟ್ರೆ ಈ ಅಕಾರ ಹಕಾರ ಭಾರಿ ದೋಷಗಳು. ಹಾಸನ ಆಸನ ಆ ಥರದ ವಿವರಗಳನ್ನು ನಾವು ಕಾಣ್ತೇನೆ. ಮುರಾರಿಯನ್ನು ಕೊಂಡಾಡು, ಮುರಾರಿಯನ್ನು ಕೊಂದಾಡು ಮುಗಿಸೇ ಬಿಡ್ತಾರೆ. ಕೊಂಡಾಡೋದು ಹೋಗಿ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಲ್ಲಿರೋ. ಒಂದೊಂದು ಲಕಾರ ಲಕಾರ ಹಕಾರ ರಸ್ವ ದೀರ್ಘ ಅಲ್ಪಪ್ರಾಣ ಮಹಾಪ್ರಾಣ ಫಲಾಹಾರ ಮಂದಿರ ಫಲಾಹಾರ ಅರ್ಥವೇ ಪೂರ್ಣ ಬದಲಾವಣೆ. ಫಲ ಮತ್ತು ಫಲ ಹೀಗೆ ಒಂದೊಂದು ಅಕ್ಷರ ಪಲ್ಲಟ ಅಥವಾ ಅಕ್ಷರ ತಪ್ಪು ಪ್ರಯೋಗಗಳಿಂದ ಏನೆಲ್ಲ ಹರಿನಾಮ ಸ್ಮರಣೆ ಮಾಡಿರೋ ಅಂತ ಹೇಳುವಾಗ ಹರಿನಾಮ ಸ್ಮರಣೆ ಮಾಡಿರೋ ಅಂತ ಹೇಳಿದರೆ ಹರಿ ಅಂದರೆ ಶತ್ರು ಅಂತ. ಅಂಥ ವಿಷ್ಣು ಹರಿನಾಮ ಸ್ಮರಣೆ ಮಾಡೋದು ಬಿಟ್ಟು ಅವನ ಶತ್ರುವಿನ ಸ್ಮರಣೆ ಶುರು ಆಗಿಬಿಡುತ್ತೆ. ಹೀಗೆ ಪ್ರತಿಯೊಂದು ಎಲ್ಲ ವ್ಯಾಕರಣಬದ್ಧದಲ್ಲೂ ಮಹಾಪ್ರಾಣ ಅಲ್ಪಪ್ರಾಣ ದೀರ್ಘ ರಸ್ವ ಇವುಗಳ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಶುದ್ಧ ಅಕ್ಷರ ಅಥವಾ ಶುದ್ಧ ಬರಹ ಶುದ್ಧ ಮಾತುಗಳನ್ನು ಇತ್ತೀಚೆಗೆ ಎಲ್ಲ ಭಾಷೆಯು ಕಂಗ್ಲೀಷಾಗಿ ಏನೇನೋ ಆಗಿ ಅಪಭ್ರಂಶವಾಗಿ ಭಾಷೆಯನ್ನು ಹದಗೆಡಿಸ್ತಕ್ಕಂಥ ಅಥವಾ ಮಲಿನ, ಬರೀ ನೀರು ಜಲ ಭೂಮಿ ಎಲ್ಲ ಭಾಷೆಯೂ ಮಲಿನ ಆಗಿದೆ ಅಂಥೇಳಿ ಮಾತಾಡ್ತಾ ಇದ್ದೇವೆ. ಒಂದು ಅಕ್ಷರ ಬದಲಾವಣೆಯಿಂದ ವಿಷವ ಹೋಗಿ ವಿಷಯೇ ಆಗಿದೆ. ಅದರಿಂದ ಏನಾಗಿದೆ ಕೇಳೋಣ. ಪುರುಹೂತ ಸಂಭೂತಕ್ಕೆ ವನದೋಳ್ ವಿಷಯೇ
ವಿಷಯ ವಿರಹತಾಪದೋಳ್ ಒಂದು ಗಳಿಗೆಯಂ 10 ಸಾವಿರಯುಗಕ್ಕೆ ಸಮಮಾಗಿ ಭಾವಿಪಳ್ ಆ ವಿಷಯ ವಿರಹತಾಪದೋಳ್ ಒಂದು ಗಳಿಗೆಯಂ 10 ಸಾವಿರಯುಗಕ್ಕೆ ಸಮಮಾಗಿ ಭಾವಿಪಳ್ ನಿಂದಲ್ಲಿ ನಿಲ್ಲಳಾರೋ ನೋಡಳು ಪರಿಚಯದ ಬಲೆಯರ ನಗ್ಗಿಸುವಳು ಆಪ್ತ ಸಖಿಯರ ಮಾತನಾಲಿಸಳ್ ವಿಷಯ ನೋಡಳು ತನ್ನ ಪರಿಚಯದ ಬಲೆಯರ ನಗ್ಗಿಸುವಳು ಆಪ್ತ ಸಖಿಯರ ಮಾತನಾಲಿಸಳ್ ಸಿಂಗರಕ್ಕೆ ಮೈಗುಡಳ್ ಸಿಂಗರಕ್ಕೆ ಮೈಗುಡಳ್ ಕರೆವ ಪಂಜರದ ಗಿಳಿಯಂ ನುಡಿಸಳು ಊಡಿಸಳ್ ಸಾಕುವ ಮಿಗ ಪಕ್ಷಿಗಳನ್ನು ಗಿಳಿಯಂ ನುಡಿಸಳು ಮಿಗ ಪಕ್ಷಿಗಳನ್ನು ನುಡಿಸಳ್ ಕರೆವ ಪಂಜರದ ಗಿಳಿಯಂ ನುಡಿಸಳು ಓಡಿಸಳ್ ಸಾಕುವ ಮಿಗ ಪಕ್ಷಿಗಳನ್ನು ಆ ಪತ್ರವನ್ನು ಅಲ್ಲಿಯೇ ಕಟ್ಟಿ ಭವನಕ್ಕೆ ಅರಮನೆಗೆ ವಾಪಸ್ ಬಂದಿದ್ದಾಳೆ. ಅವಳ ವಿರಹ ವೇದನೆಯ ತಾಪದ ಒಂದು ಪರಾಕಾಷ್ಠೆಯನ್ನು ಕವಿ ಇಲ್ಲಿ ವರ್ಣಿಸ್ತಾನೆ. ವಿರಹ ತಾಪದೊಳು ಒಂದು ಗಳಿಗೆಯಂ 10 ಸಾವಿರ ಯುಗಕ್ಕೆ ಸಮನಾಗಿ. ವಿರಹದ ತಾಪ ಒಂದು ಗಳಿಗೆಯೂ ಸಹ ಅವಳು 10,000 ಯುಗದಷ್ಟು ಕಳೆದಷ್ಟು ಆಗ್ತಾಯಿದೆ. ಈ ಸಮಯ ಅನ್ನೋದು ನಮ್ಮ ಮನಸ್ಥಿತಿಯ ಮೇಲೆ ಹೇಗೆ ಚಲಿಸುತ್ತದೆ ಅನ್ನೋದು ಇದು ಗೊತ್ತಾಗ್ತದೆ. ನಮ್ಮ ಬಹಳ ಪ್ರಿಯವಾದದ್ದಾದರೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ವಲ್ಲ ಅನಿಸುತ್ತೆ. ಭಾಳ ಕಷ್ಟದ್ದು ಇನ್ನೇನಾರು ಆಗ್ಬಿಟ್ರೆ ಅಯ್ಯೋ ಟೈಮ್ ಇನ್ನೂ ಆಗಲೇ ಇಲ್ವಲ್ಲ. ಒಂದೊಂದು ಕ್ಷಣವೂ ಅವಳಿಗೆ ಕಾಯ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಪತ್ರವನ್ನು ನೋಡಿದ್ದಾಳೆ, ಚಂದ್ರಾಸ್ತ ಇಷ್ಟ ಆಗಿದ್ದಾನೆ, ಇನ್ನೇನು ಅವನ ಅಣ್ಣನಿಗೆ ತಂದು ಪತ್ರ ಕೊಡಬೇಕು, ನನ್ನ ಜೊತೆ ವಿವಾಹ ಆಗಬೇಕು, ಯಾವಾಗಾಗುತ್ತೆ ಒಂದೊಂದು ಕ್ಷಣವನ್ನೂ ಸಹ ಅವಳು ಯುಗ ಯುಗವಾಗಿ ಕಳೀತಾ ಇದ್ದಾಳೆ. ಈ ಸಮಯ ಅಂದ್ರೆ ಹಾಗೇ ಶುದ್ಧ 420 ಅಂತ ಒಂದು ಭಾಷೆಯಲ್ಲಿ ಹೇಳ್ತಾರೆ. ಯಾವಾಗ ಹೇಗೆ ಅದು ಚಲಿಸುತ್ತದೆ ಅದರದ್ದೇ ಸಮಯ ಇದೆ, ಅದರದ್ದೇ ಒಂದು ಗತಿ ಇದೆ. ಆದರೆ ನಮ್ಮ ಮನೋಕಾರಕ ಮನಸ್ಸು ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೂ ಕಾಯುವುದಿಲ್ಲ. ನಾವು ಮಲಗಿದ್ದೀವಿ ಅಂತ ಅದೇನು ಮಲಗೋದಿಲ್ಲ, ಅದ್ರ ಪಾಡಿಗೆ. ಆದರೆ ನಮ್ಮ ಮನಸ್ಸು ಈ ವಿರಹ ವೇದನೆಯ ತಾಪದಲ್ಲಿ ಅವಳು ಒಂದು ಕ್ಷಣವನ್ನು ಯುಗವಾಗಿ ಕಾಣ್ತಾ ಇದ್ದಾಳೆ. ನಿಂತಲ್ಲಿ ನಿಲ್ಲಲಾರದೆ, ಯಾರನ್ನೂ ನೋಡದೆ, ಇದೊಂಥ ಲವ್ ಫೀವರ್ ಅಂತ ಕರಿತೀಯಲ್ಲ, ಪ್ರೇಮ ಜ್ವರ ಅಂತ. ಹಿಡಿದವ್ರಿಗೆ ಗೊತ್ತಾಗ್ತದೆ ಈ ಜಗತ್ತಿದೆಯೇ ಇಲ್ಲವೇ ಅನ್ನೋದನ್ನೇ ಮರ್ತು ಬಿಟ್ಟಿರ್ತಾರೆ. ಇವಳು ತನ್ನ ಗೆಳತಿಯರಿದ್ದಾರಾ, ಪ್ರಾಣಿ ಪಕ್ಷಿಗಳಿದ್ದಾವ, ಯಾರನ್ನು ಮಾತಾಡಿಸ್ಬೇಕಾ, ಅದಕ್ಕೆ ಆಹಾರ ಕೊಡಬೇಕಾ, ಕಾಳುಗಳನ್ನು ಹಾಕಬೇಕಾ, ನಸು ನಗಬೇಕಾ, ಎದುರುಗಡೆ ಯಾರು ಬಂದರೂ ಅವಳು ಹೋಗ್ತಲ್ಲ, ಅವಳಿದ್ದಾಳೆ. ಏನಾಗಿದೆ ಅವಳಿಗೆ? ಆ ಪ್ರೇಮ ಜ್ವರದ ಜ್ವಾಲೆಯಲ್ಲಿ ಅವಳು ದಹಿಸ್ತಾ ಇದ್ದಾಳೆ. ಈ ಪ್ರೇಮ ಜ್ವರಕ್ಕೆ ಮದ್ದು ಲಸಿಕೆಗಳಿಲ್ಲ. ಅವನ ಸಾಮೀಪ್ಯವೇ ಬೆಚ್ಚನೆಯ ಹೊದಿಕೆ, ಅವನ ಸಿಹಿ ಮುತ್ತೆ ಮದ್ದು ಲಸಿಕೆ. ಆ ಪ್ರೇಮ ಜ್ವರಕ್ಕೆ ನಮ್ಮ ದೇಹಕ್ಕೆ ಜ್ವರಕ್ಕೆ ಬಂದರೆ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಕೊಡ್ಬೋದು. ಪ್ರೇಮ ಜ್ವರಕ್ಕೆ ಯಾವ ಟ್ರೀಟ್ಮೆಂಟು? ಅವಳು ತನ್ನನ್ನೇ ಮತ್ತು ತನ್ನ ಸುತ್ತಲಿನ ಪ್ರಪಂಚವನ್ನೂ ಮರೆತು ವಿರಹದಲ್ಲಿ ಬೇಯ್ತಾ ಇದ್ದಾಳೆ. ಯಾವಾಗ ನಾನು ಚಂದ್ರಹಾಸನನ್ನು ಕೂಡುವೆನು ಎಂದು ಕಾಯ್ತಾ ಇದ್ದಾಳೆ.
ಅರಮನೆಯಲ್ಲಿ ಈ ಸ್ಥಿತಿಯಾದರೆ ಇತ್ತ ಚಂದ್ರಹಾಸನ ಕತೆ ಏನಾಯಿತು? ಮಲಗಿದ್ದವ ಎದ್ದನ ನೋಡೋಣ. ವಿಜಯ ಕೇಳು ಇತ್ತ ಬನದೊಳ್ ಚಂದ್ರಹಾಸನು, ವಿಜಯ ಕೇಳು ಇತ್ತ ಬನದೊಳ್ ಚಂದ್ರಹಾಸನು, ಅಂಬುಜ ಮಿತ್ರನ ಅಪರಾಹ್ನ ಕೈದಲ್ಕೆ ನಿದ್ರೆಯಂ ತ್ಯಜಿಸಿ ಮೊಗದೊಳೆದು ಮುಕ್ಕುಳಿಸಿ ಕಪ್ಪುರ ವೀಣೆಯಂಗೊಂಡು ಬಳಿಕ ಬಿಗಿಸಿ ನಿಜವಾಜಿಯಂಬಂದಡರ್ಧನುಚರರ್ ವೆರಸಿ, ನಿಜವಾಜಿಯಂಬಂದಡರ್ಧನುಚರರ್ ವೆರಸಿ ರುಜುವಾದ ಶಕುನಂಗಳಂ ಕೇಳುತ್ತಾ ಒಲಿದು ಪೌರಜನಂ ಇವನಾರೆಂದು ಪೌರಜನಂ ಇವನಾರೆಂದು ನೋಡಲ್ಕೆ ನಗರಮಂ ಪೊಕ್ಕು ನಡೆತರ್ತಿದ್ದನು. ಓ ಓ ಇತ್ತ ಉದ್ಯಾನವನದಲ್ಲಿ ಚಂದ್ರಹಾಸ ಅಪರಾಹ್ನವನ್ನು, ಸೂರ್ಯ ಮಧ್ಯಾಹ್ನದ ನಂತರದ ನಿದ್ರೆಯನ್ನೆಲ್ಲ ಮುಗಿಸಿ ಅಲ್ಲಿಂದ ಎಚ್ಚರವಾಗಿದೆ ಅವನಿಗೆ. ಹೋಗಿ ಕೊಳದಲ್ಲಿ ಮುಖವನ್ನು ತೊಳೆದು ಅದಕ್ಕೆ ತಾಂಬೂಲವನ್ನು ಮೇಯ್ದು ಜೀನನ್ನು ಬಿಗಿದು ಕುದುರೆಯನ್ನು ಸಿದ್ಧ ಮಾಡಿ ಹೊರಟಿದ್ದಾನೆ. ಇದುವರೆಗೂ ಆಗಿರುವಂಥ ಯಾವ ವಿಷಯವೂ, ಪಥದ ಒಕ್ಕಣೆಯ ಬದಲಾವಣೆಯು ಯಾವ ಅರಿವು ಅವನಿಗಿಲ್ಲ. ಅವನು ಆ ಕುದುರೆಯ ಮೇಲೇರಿ ಅವನು ಸೀದಾ ಮದನನ ಅರಮನೆಯತ್ತ ನಗರಕ್ಕೆ ಹೊರಟಿದ್ದಾನೆ. ದಾರಿ ಹೋಕರೆಲ್ಲ ಚಂದ್ರಹಾಸನ ಸೌಂದರ್ಯವನ್ನು ಅದನ್ನು ನೋಡಿ, ಯಾರಪ್ಪ ಇವನು, ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾನಲ್ಲ ಇವನು, ಯಾರು ಇವನನ್ನು ನೋಡುವ ಹಾಗೆ ಅವನ ಸೌಂದರ್ಯವಿದೆ. ಅವನು ನೇರ ಮದನನ ಅರಮನೆಯ ಬಾಗಿಲ ಮುಂದೆ ಬಂದು ತನ್ನ ಕುದುರೆಯನ್ನು ನಿಲ್ಲಿಸುತ್ತಿದ್ದಾನೆ. ಲೀಲೆಮಿಗೆ ನಗರದೊಳ್ನಡೆ ತಂದು ಮಂತ್ರಿಸುತನಾಲಯದ ಮುಂದೆ ವಾಜಿಯನಿಳಿದು ತದ್ವಾರ ಪಾಲಕರ್ಗಿಂದು ಹಾಸಂ ಪೇಳ್ದೊಡೆ ಅವರಂತರಾಂತರದೊಳ್ ಎಚ್ಚರಿಸಲು ಏಳನೆಯ ಬಾಗಿಲ ವಿವೇಕನೆಂಬವನ್ ಇದಂ ಕೇಳಿ ತಾಂ ಪಿಡಿದ ಶ್ರದ್ಧಾ ಎಷ್ಟಿ ಸಹಿತ ಬಂದು ಏಳನೆಯ ಬಾಗಿಲ ವಿವೇಕನೆಂಬವನು ಇದಂ ಕೇಳಿ ತಾಂ ಪಿಡಿದ ಶ್ರದ್ಧಾ ಎಷ್ಟಿ ಸಹಿತ ಬಂದೋಲಗದೊಳಿರ್ದ ಮದನಂಗೆ ಭಿನ್ನೈಸಲ್ ಪರಾಕಾದೊಡಿಂತೆಂದನು. ಓ ಓ ಕುದುರೆಯನ್ನೇರಿದಂಥ ಚಂದ್ರಹಾಸ ನೇರವಾಗಿ ಆ ಮಂತ್ರಿ ಸುತನ ಮದನನ ಮನೆಯ ಅರಮನೆಯ ಬಾಗಿಲ ಮುಂದೆ ನಿಲ್ಲಿಸಿದ್ದಾನೆ. 7 ಬಾಗಿಲದಾಚೆ, ಅಂದರೆ 7 ಸುತ್ತಿನ ಕೋಟೆ ಅಂತ ನಾವು ಭಾವಿಸೋದಾದರೆ ಒಂದೊಂದು ಬಾಗಿಲಿಗೂ ದ್ವಾರಪಾಲಕರಿದ್ದಾರೆ. ಮೊದಲನೇ ದ್ವಾರಪಾಲಕನಿಗೆ ಬಂದು ಹೇಳ್ತಾನೆ, ನನ್ನೊಂದು ರಹಸ್ಯ ವಾರ್ತೆ ಇದೆ, ಅವರ ತಂದೆ ಮದನನಿಗೆ ಹೇಳಬೇಕೆಂದು ಕಳಿಸಿದ್ದಾರೆ, ನಾನು ಅವನನ್ನು ಕಾಣಬೇಕು ಅಂತ. ಅವನಿಗೆ ಹೀಗೆ 7-6 ಬಾಗಿಲಂದರೆ 7ನೇ ಬಾಗಿಲಲ್ಲೊಬ್ಬ ನಿಂತಿದ್ದಾನೆ. ಅವನ ಹೆಸರು ವಿವೇಕ ಅಂತ. ಅಂದರೆ ಯೋಚನೆ ವಿವೇಕ ಅನ್ವರ್ಥವಾಗಿ ಗೊತ್ತಿಲ್ಲ. ವಿವೇಕ ಅವನ
ಮದನನ ಆಸ್ಥಾನಕ್ಕೆ ಹೋಗಿ ಬಹುಪರಾಕಿನೊಂದಿಗೆ, ರಾಜಸ್ಥಾನ ರಾಜರಂದಮೇಲೆ ಈ ಒಂದಿ ಭಾಗದರು ಹೊಗಳು ಭಟ್ಟರೆಲ್ಲ ಇರ್ತಾರೆ. ರಾಜಾದಿರಾಜ, ರಾಜಪರಮೇಶ್ವರ, ಮಾರ್ತಾಂಡ, ಬಹುಪರಾಕ್. ಹಾಗೆ ರಾಜನಿಗೆ ಪರಾಕನ್ನು ಹೇಳಿ ಅವನಿಗೆ ಹೇಳ್ತಾನೆ, ಈಗ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ನಿಮ್ಮಲ್ಲಿ ಒಂದು ರಹಸ್ಯ ವಾರ್ತೆಯನ್ನು ತನ್ನ ತಂದೆಯವರು ಕಳಿಸಿದ್ದಾರಂತೆ, ಅವನನ್ನು ಒಳಗಡೆ ಬಿಡಲೋ ಬೇಡೋ ಏನು ಅಂತ ಹೇಳಿ ಎಲ್ಲ ವಿಚಾರಿಸ್ತಾ ಇದ್ದಾನೆ. ಆ ವಿಚಾರಿಸಿದ ಮೇಲೆ ಅವನು ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸಿದ ಮೇಲೆ ಅವನನ್ನು ಒಳಗಡೆ ಇವರು ಬಿಡ್ತಾರೆ. ವಿನಯದಿ ಮತ್ತೆ ನಸುನಗೆ ಬೆರಸಿ, ವಿನಯದಿ ಮತ್ತೆ ನಸುನಗೆ ಬೆರಸಿ, ನಿನ್ನ ದರ್ಶನಮು ಇಂದ ಪೂರ್ವಮಾದುದು, ನಿನ್ನ ದರ್ಶನವು ಇಂದು ಅಪೂರ್ವಮಾದುದು, ಬಂದ ಕಾರ್ಯಮಂ ತನಗೊರೆವುದೆಂದು, ಮದನಂ ಚಂದ್ರಹಾಸನಂ ಕೇಳ್ದೊಡೆ ಆತಂಗೆ, ನಿನ್ನ ಜನಕನು ಎನ್ನಂ ನಿನ್ನ ಬಳಿಗೆ ಅತಿ ರಹಸ್ಯದಿಂದ ನುಮತಿಸಿ ಕಳುಹಲು ಆನೈ ತಂದೆನು, ನಿನ್ನ ಜನಕನು ಎನ್ನಂ ನಿನ್ನ ಬಳಿಗೆ ಅತಿ ರಹಸ್ಯದಿಂದ ಅನುಮತಿಸಿ ಕಳುಹಲಾನೈ ತಂದೆನೆಂದು, ಕುರುಪಿನ ಮುದ್ರೆ ಸಹಿತ ನಿಜ ಕರದೊಳಿಹ ಪತ್ರಮಂ ಕೊಟ್ಟನು, ಆತನ ಕೈಯೊಳು ಓ ವಿನಯದಿಂದ ಮತ್ತೆ ನಸುನಗುವೆರೆಸಿ ಅವನನ್ನು ಎದುರುಗೊಳ್ತಾನೆ ನಸುನಗೆಯಿಂದ. ಯಾಕೆಂದರೆ ಭಾಳ ವಿಶೇಷವಾದ ವ್ಯಕ್ತಿ ಅವನು. ಅಪ್ಪನ ರಹಸ್ಯ ವಾರ್ತೆ ಅಂತಂದರೆ ಅಪ್ಪನ ಕಡೆಯವನು ಅವನು. ಅದು ರಹಸ್ಯವಾಗಿ ಏನನ್ನು ಹೇಳಿ ಕಳಿಸಿದಾನೆ, ಅವನಿಗೆ ತುಂಬ ಆಪ್ತನೇ ಇರಬೇಕು ಅವನು. ಹೀಗೆಲ್ಲ ಅವನ ತಲೆಯಲ್ಲಿ ಓಡ್ತಾ ಇದೆ. ನಸುನಗೆಯಿಂದ ಮುಗುಳ್ನಗೆಯಿಂದ ಅವನನ್ನು ಸ್ವಾಗತಿಸಿ, ಅಪೂರ್ವವಾದುದು, ನಿಮ್ಮನ್ನು ನೋಡಿ ನಮಗೆ ತುಂಬ ಸಂತೋಷವಾಯಿತು. ಯಾರಾರ ಅತಿಥಿಗಳು ಬಂದಾಗ ನಾವೆಲ್ಲ ಉಪಚರಿಸಿ ಅವರನ್ನು ಹಾರೈಸ್ತೇವಲ್ಲ. ಏನ ಬಂದರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಡಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಹೊಡೆಯುವುದೇ. ಒಳ್ಳೆ ಮಾತಾಡೋಕ್ಕೇನ್ರಿ ಕಷ್ಟ, ಬಂದ್ರಾ ಚೆನ್ನಾಗಿದ್ದೀರಾ, ಟೀ ಕಾಫಿ ಅಲ್ಲದೆ ನೀರಾರು ಕುಡಿತೀರಾ, ಕ್ಷೇಮವೇ ಹದುಳವಿದ್ದಿರೆ. ಬಂದಾಗ ಅತಿಥಿ ಸತ್ಕಾರವನ್ನು ಒಂದು ಮಾತಿನಲ್ಲಾದರೂ ಒಳ್ಳೆಯ ಭಾವವನ್ನು ಸ್ಮರಿಸುವಂಥದ್ದು. ಬರುತ್ತಿದ್ದಂಗೆ ಅವನೊಂದು ಒಳ್ಳೆಯ ನಗೆಯಿಂದ ಬರಮಾಡಿಕೊಂಡು ಅವನನ್ನು ನಿಮ್ಮನ್ನು ನೋಡಿ ನಮಗೆ ತುಂಬ ಸಂತೋಷವಾಯಿತು. ನಿನ್ನ ದರ್ಶನವು ಅಪೂರ್ವವಾದುದು, ಬಂದ ಕಾರ್ಯವನ್ನು ನಮಗೆ ಹೇಳಬೇಕು. ಆಗ ಅವನು, ನಿಮ್ಮ ತಂದೆ ಒಂದು ರಹಸ್ಯ ವಾರ್ತೆಯನ್ನು ಹೇಳಿದ್ದಾರೆ, ಈ ಪತ್ರವನ್ನು ಕಳಿಸಿಕೊಟ್ಟಿದ್ದಾರೆ. ಅದು ರಹಸ್ಯ ಪತ್ರ, ಹಾಗಾಗಿ ಒಡ್ಡೋಲಗದಲ್ಲಿ ಎಲ್ಲರ ಮುಂದೆ ಅದನ್ನು ಓದುವಂಥದ್ದಲ್ಲ. ಆಗ ಅವನಿಗೆ ಒಳ್ಳೆಯ ಆಸನದಲ್ಲಿ ಕುಳ್ಳಿರಿಸಿ ಮರ್ಯಾದೆಯನ್ನು ಮಾಡಿ ಆ ಪತ್ರವನ್ನು ತೆಗೆದುಕೊಂಡು ತನ್ನ ಇನ್ನೊಬ್ಬ ತಮ್ಮನಾದಂತಹ ಅಮಲ ಎಂತಕ್ಕಂಥ ಅವನನ್ನ ಜೊತೆಗೆ ಒಂದು ರಹಸ್ಯವಾದಂಥ ಕೊಠಡಿಗೆ, ಏಕಾಂತ ಭವನಕ್ಕೆ ಅವನನ್ನು ಕರ್ಕೊಂಡು ಹೋಗಿ ಆ ಪತ್ರದಲ್ಲಿ ಏನಿದೆ ಅಂಥೇಳಿ ಅದನ್ನು ಅವರು ಓದ್ತಾ ಇದ್ದಾರೆ. ಆ ಪತ್ರದಲ್ಲಿ ಏನಿದೆ? ಲೇಸಾದುದಯ್ಯ ನಿಂದೆನಗೆ, ಲೇಸಾದುದಯ್ಯ ನಿಂದೆನಗೆ, ಎನಗೆ ನೇಮಿಸಿ ಕಳುಹಿದ ಈ ಸುವಕ್ಕಣೆಗಳು ಮಹಾಹಿತಂ ತನಗೀತನು. ಈ ಸೀಮೆಗೆ ಅರಸಾದಪ ಸರ್ವತಾ ಮಿತ್ರನಪ್ಪವಂ ನಿಶ್ಚಯಮಿದು. ಮೋಸವೇ
ಕುಲಾಚಾರಗತಿಯ ನಾರೈ ಒಡೆ ಮೋಸವೇ ವಿಲಾಸದಿಂ ವಿಷಯ ಮೋಹಿಸುವಂತೆ ಕೊಡುವೆನು ಇದಕ್ಕೋ ಸರಿಸಲೇಕೆ ತಂಗಿಗೆ ತಕ್ಕವರನ್ ಈತನು ಎಂದು ಮದನಂ ತಿಳಿದನು. ಓ ತಂಗಿಗೆ ತಕ್ಕ ವರನೀತನೆನ್ ಮದನಂ ತಿಳಿದನು. ಹೋಗಿ ಪತ್ರವನ್ನು ನೋಡ್ತಾನೆ, ಓದ್ತಾನೆ. ಬಹಳ ಒಳ್ಳೆಯದಾಯಿತು, ತಂದೆಯೇ ಕಳಿಸಿದ್ದಾರೆ ಇದನ್ನು. ಅವನನ್ನು ನೋಡಿದ್ರೂ ಅಷ್ಟು ಸಂತೋಷವಾಗ್ತದೆ. ಹಾಗಾಗಿ ತಂದೆಯ ಆಜ್ಞೆಯನ್ನು ಮೀರುವಂತಿಲ್ಲ. ಹಾಗೆ ಅದರಲ್ಲಿ ಹೇಳಿದ್ದಾನೆ, ಯಾವ ಕುಲ ಶೌರ್ಯ ಯಾವ ವಿಚಾರವನ್ನು ಮಾಡುವ ಹಾಗಿಲ್ಲ ಅಂತ. ಅವನ ಬಗ್ಗೆ ಯಾವ ಪ್ರಶ್ನೆಯೂ ಇಲ್ಲ. ವಧು ಪರೀಕ್ಷೆ ವರ ಪರೀಕ್ಷೆಗಳು ಯಾವೂ ಇಲ್ಲ. ಏನು ಓದಿದ್ದೀರಿ, ಎಲ್ಲಿಂದ ಎಷ್ಟು ಸಂಬಳ, ಏನು ಎಂತೇನು ಕೇಳೋಂಗಿಲ್ಲ. ಅಪ್ಪ ಮುಂಚೆನೇ ಲೆಟ್ರ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ, ನೀನು ಕಣ್ಣು ಮುಚ್ಕೊಂಡು ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡು, ಏನು ವಿಚಾರಿಸ್ಬೇಡ ಅವನನ್ನು ಅಂತೇಳಿ. ಹಾಗಾಗಿ ಆ ವಿಚಾರ ಆಚಾರ ಗತಿಯನ್ನು ವಿಚಾರಿಸಿದರೆ ತಪ್ಪಾಗುವುದು. ಅಪ್ಪನ ಪತ್ರದ ಆಜ್ಞೆ ಇದೆ ಹಂಗೆ ಅಂತ. ಹಾಗಾಗಿ ಸಂತೋಷದಿಂದ ವಿಷಯಕ್ಕೆ ಪ್ರೀತಿಯಾಗುವಂತೆ ಕೊಡುವೆನು, ಇದಕ್ಕೆ ಹಿಂಜರಿಕೆ ಏಕೆ, ತಂಗಿಗೆ ತಕ್ಕ ವರನೀತನು ಎಂದು ತನ್ನ ತಂದೆಯ ಆಜ್ಞೆಯನ್ನು ಈಡೇರಿಸಲಿಕ್ಕೆ ಅವನು ಎಲ್ಲ ತಯಾರಿಗಳನ್ನು ಮಾಡಿಕೊಳ್ತಾನೆ. ಮುನ್ನ ತಂದೆಯ ನಿರೂಪದ ಕಾರ್ಯವೂ ಅದರ ಮೇಲೆ ಎನ್ನ ಮನವಿವನೊಳಕ್ಕರ್ವೆರಸುತ್ತಿದೆ. ರೂಪನು ಇನ್ನಿಸುವೊಡನುಜೆಗೆ ಈ ತಂಗೆ ಪಾಸಟಿ ವಿಚಾರಿಸೆ ಕೃಷ್ಣ ಭಕ್ತನಿವನು. ಇವನು ಕೃಷ್ಣ ಭಕ್ತನು ಇನ್ನು ಸಂಶಯವಿಲ್ಲವೂ. ಈ ಚಂದ್ರಹಾಸಂಗೆ ಕನ್ನೈದಿಲಂದ ದಕ್ಷಿಯ ತಂಗಿಯಂ ಕೊಟ್ಟು ಮನ್ನಿಸುವೆನು. ಈ ಚಂದ್ರಹಾಸಂಗೆ ತಂಗಿಯಂ ಕೊಟ್ಟು ಮನ್ನಿಸುವೆನು ಎಂದು ನಿಶ್ಚಯಿಸಿ ಮದನಂ ಮತ್ತೆ ಬಂದನು ಓಲಗದ ಸಭೆಗೆ. ಇನ್ನೂ ಸಂಶಯ ಬೇಡ, ಸರಿಯಾದ ಗಂಡು ನನ್ನ ತಂಗಿಗೆ. ಅಪ್ಪನ ಆಜ್ಞೆಯಾಗಿದೆ. ಪತ್ರದ ಒಕ್ಕಣೆ, ಅಲ್ಲಿ ಆದಂಥ ಬದಲಾವಣೆ, ಅಕ್ಷರದ ತಿದ್ದುಪಡಿ ಯಾವುದನ್ನು ಅವನು ಗಮನಿಸೋದಿಲ್ಲ. ಅದು ಗಮನಿಸದೆ ಎಲ್ಲವೂ ತಯಾರಿಯನ್ನು ಮಾಡ್ತಾನೆ. ಇನ್ನು ಅಪ್ಪನೇ ಆಜ್ಞೆಯಾಗಿದೆ, ಅನುರೂಪವಾದಂಥ ವರ ಇವನು, ತನ್ನ ತಂಗಿಗೆ ಸರಿಯಾದಂಥವನು, ನನ್ನ ಮನಸ್ಸನ್ನು ಸಹ ಗೆದ್ದಿದ್ದಾನೆ. ಇನ್ನು ಮದುವೆಯ ತಯಾರಿಗಳಾಗಲಿ, ಇನ್ಯಾವುದು ಬೇಡ ಅಂಥೇಳಿ ಎಲ್ಲ ಜ್ಯೋತಿಷರನ್ನು ಇವರನ್ನೆಲ್ಲ ಕರೆಸ್ತಾ ಮುಹೂರ್ತಗಳನ್ನು ನೋಡಿ ಮುಹೂರ್ತವನ್ನು ಸಿದ್ಧಪಡಿಸಿ ನಂತರ ಗುಡಿ ತೋರಣಗಳನ್ನು ಕಟ್ಟಿ ಇಡೀ ಸಾಮ್ರಾಜ್ಯವನ್ನು ಅರಮನೆಯನ್ನೆಲ್ಲ ಸಿಂಗಾರವನ್ನು ಮಾಡ್ತಾನೆ. ಚಂದ್ರಹಾಸನಿಗೆ ಹೇಳ್ತಾನೆ, ನಮ್ಮ ತಂದೆಯ ಆಜ್ಞೆಯಾಗಿದೆ, ನನ್ನ ತಂಗಿಗೆ ಕೊಟ್ಟು ನಿನ್ನೆ ಮದುವೆ ಮಾಡಬೇಕು ಎಂದು. ಅವನಿಗೆ ಮಂಗಳ ಸ್ನಾನಗಳನ್ನೆಲ್ಲ ಮಾಡಿ ಬಾಸಿಂಗವನ್ನು ಕಟ್ಟಿ ಅವನನ್ನು ಮದುಮಗನಾಗಿ ತಯಾರು ಮಾಡ್ತಾ ಇದ್ದಾರೆ ಅವನನ್ನು. ಹಾಗಾಗಿ ಅದನ್ನು ಕೇಳ್ತಾನೆ, ಆ ಕೃಷ್ಣ ಭಕ್ತ ನೀವನು ಅಂತ. ಲಕ್ಷ್ಮೀಶ ಎಷ್ಟಾಗಲಿ ಕೃಷ್ಣ ಭಕ್ತ, ಅಷ್ಟೇ ಅಲ್ಲ ಭಾಗವತ ಪಂಥದವನು. ಕುಮಾರವ್ಯಾಸ ಲಕ್ಷ್ಮೀಶ ಇಬ್ಬರು ಅವಕಾಶ ಸಿಕ್ಕಲ್ಲೆಲ್ಲ ಕೃಷ್ಣನಾಮ ಸ್ಮರಣೆ ಪ್ರಾರಂಭಿಸ್ಬಿಡ್ತಾರೆ. ಕೃಷ್ಣ ಭಕ್ತ ನೀವನು ಅಂತ ಹೇಳಿ ಅವನಿಗೆ ಮದುಮಗನಾಗಿ ಎಲ್ಲ ತಯಾರಿಯನ್ನು ಮಾಡ್ತಾನೆ. ವಿಷವು ಅಮೃತಬಹುದು. ವಿಷ ಹೇಗೆ ಅಮೃತವಾಗಿ ಬದಲಾವಣೆಯಾಗಿದೆ ಅವನ ದೇವನೊಲಿಮೆಯಿಂದಲೇ.
ಆ ದೇವರ ಒಂದು ಸಾನ್ನಿಧ್ಯ ಅಥವಾ ಒಲಿಮೆ ಇದ್ದರೆ ಅವನು ವಿಷವನ್ನು ತಿಂದು ಸಾಯಬೇಕಾ ಹೆಣವಾಗಬೇಕಾದಂಥ ಚಂದ್ರಹಾಸ ಇವತ್ತು ಮದುಮಗನಾಗಿ ಕೂತಿದ್ದಾನೆ. ವಿಷವು ಅಮೃತವಾಗುವುದು ಹೊಸತೇನೆಂದು ತೋರಿತು. ಆ ಒಂದು ಲಕ್ಷ್ಮೀಶನ ದಯೆಯಿಂದ ಇವೆಲ್ಲ ಸಾಧ್ಯ ಆಗಿತು. ಆ ದೇವನೊಲಿಮೆ ಇದ್ದರೆ ಏನೆಲ್ಲವೂ ಸಾಧ್ಯ. ಹಾವೂ ಹಗ್ಗವಾಗುತ್ತದೆ, ಮೊಸಳೆಯೂ ದೋಣಿಯಾಗ್ತದೆ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿಪಡಾರ್ಥವು ಇದರಲ್ಲಿದ್ದವು ಕೂಡಲ ಸಂಗಮ ದೇವ. ದೇವನೊಲಿದಾತನೇ ಜಾತ ಸರ್ವಜ್ಞ ಅನ್ನುವ ಹಾಗೆ ನಿಜವಾದವನ ಭಕ್ತ ಯಾರು ಅಂದರೆ ಆ ದೇವನೊಲಿದವನು. ಆ ದೇವನೊಲಿದ ಮೇಲೆ ಇನ್ನೇನಿಹುದು, ವಿಷವು ಅಮೃತಬಹುದು. ಅಲ್ಲಿಗೆ ಮದುಮಗನಾಗಿ ಚಂದ್ರಹಾಸ ಕೂತಿದ್ದಾರೆ. ಆ ವಿಷಯ ವಿಷಯಕ್ಕೆ ತಿಳಿದಿಲ್ಲ. ಅವಳಿನ್ನೂ ಆ ವಿರಹ ವೇದನೆಯಲ್ಲಿ ತೊಳಲಾಡ್ತಿದ್ದಾರೆ. ಅವರ ಸಖಿಯರು ಬಂದು ಅವಳಿಗೆ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ವಾಸವಾತ್ಮಜ ಕೇಳು, ಅಲಂಕಾರದಿಂ ಚಂದ್ರಹಾಸನಂ ಮದವಳಿಗನಂ ಮಾಡುತ್ತಿದ್ದರು. ಆ ಸುವಾಸಿನಿಯರು ಉತ್ಸವದೊಳಿಂತೆಂದು ಮದನನಂತಪುರದೊಳೆಚ್ಚರಿಸಲು ಪ್ರಾಸಾದದಗ್ರದೋಳ್ ತಪಿಸುತಿಹ ವಿಷಯಿಗೆ ವಿಲಾಸಿನಿಯರೈತಂದು ನುಡಿದರು. ಅಂಬುಜವನಕ್ಕೆ ನೇಸರುದಯಿಸುವ ಕಾಲದ ಮುಂದೆ ತಂಪಿಡಿದು ಬೀಸುವ ಎಳೆಗಾಳಿಯಂತೆ ಅಲಂಕಾರದಿಂದ ಚಂದ್ರಹಾಸ ಮಧುವಣನಾಗಿ ಅಲ್ಲಿ ತಯಾರಿ ಆಗ್ತಾ ಇದ್ದಾನೆ. ಅವನ ಸಖಿಯರು ಬಂದು ಆ ವಿಷಯವನ್ನು ಮುಟ್ಟಿಸ್ತಾ ಇದ್ದಾರೆ. ಹೇಗೆ ಅವಳಿಗೆ ಆ ವಿಷಯ ಮುಟ್ಟಿದ ತಕ್ಷಣವೇ ಸೂರ್ಯನ ಉದಯಕ್ಕೆ ಅಂಬುಜ ಕಾಯುವಂತೆ ಅವಳು ಕಾಯ್ತಾ ಇರ್ತಾಳೆ. ಈ ಸುದ್ದಿಯನ್ನು ಕೇಳಿದ ತಕ್ಷಣ ಅವಳಿಗೆ ಮನೋಲ್ಲಸಿತಳಾಗಿ ಅವಳ ವಿರಹ ವೇದನೆಯೆಲ್ಲ ಕಳೆದು ಅವಳೂ ಸಹ ಮಧುವಣ ಗಿತ್ತಿ ಹಾಗೆ ತಯಾರಾಗಲಿಕ್ಕೆ ತನ್ನ ಮನವನ್ನು ಮಾಡ್ತಾಳೆ. ಆಗ ಸಖಿ ಹೇಳ್ತಾಳೆ, ಚಿಂತೆಯಂ ಬಿಡುತ್ತರಳೆ ಕೈ ಸಾರ್ದುದು. ಚಿಂತೆಯಂ ಬಿಡುತ್ತರಳೆ, ಚಿಂತೆಯಂ ಬಿಡುತ್ತರಳೆ ಕೈ ಸಾರ್ದುದೀಗ ನಿನ್ನಂತರಂಗದ ಬಯಕೆ ಶಶಿಹಾಸನೆಂಬವಂ ಕಂತು ಸಮನಾಗಿಹಂ ನೀನದೇ ಪುಣ್ಯಮಂ ಮಾಡಿದೆಯೋ ತರಳೆ, ನೀನದೇ ಪುಣ್ಯಮಂ ಮಾಡಿದೆಯೋ ಮುನ್ನಿಳೆಯೋಳು ಕುಂತಳೇಂದ್ರನ ಕುವರಿನಗುತ ಸರಸದೊಳಾಡಿದಂತಾಯ್ತು. ಕುಂತಳೇಂದ್ರನ ಕುವರಿನಗುತ ಸರಸದೊಳಾಡಿದಂತಾಯ್ತು. ತಂದೆ ಕಳುಹಿದಲೇ ಕನವನೋದಿ ಸಂತಸದುಳಿಂದು ಮದನಂ ನಿನ್ನ ಆತಂಗೆ ಕುಡುವನು ತರಳೆ. ನಿನ್ನ ತಂದೆ ಕಳುಹಿದ ಲೇಖನವನೋದಿ ಸಂತಸದೊಳಿಂದು ಮದನಂ ನಿನ್ನ ನಾತಂಗೆ ಕುಡುವನೆಂದವಳೊರೆದಳು. ಓ
ಗೆಳತಿ ಬಂದು ಹೇಳ್ತಾ ಇದ್ದಾಳೆ, ಚಿಂತೆಯಂಬಿಡು, ವಿರಹ ವೇದನೆ ಬಳದನ್ನು ಬಿಡು. ಅಲ್ಲಿ ನಡೆದ ಎಲ್ಲ ವೃತ್ತಾಂತವನ್ನು ಹೇಳ್ತಾಳೆ. ನಿಮ್ಮ ತಂದೆ ಚಂದ್ರಹಾಸನೆಂಬುವ ಕೈಯಲ್ಲಿ ಒಂದು ಪತ್ರವನ್ನು ಕಳಿಸಿದ್ದಾನೆ. ಅವನು ನೋಡಲು ತುಂಬ, ಈಗಾಗಲೇ ನೋಡಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ, ತುಂಬ ಮನ್ಮಥನ ರೂಪದಲ್ಲಿ ಇರ್ತಕ್ಕಂಥವನು. ಅವನೊಂದಿಗೆ ನಿನ್ನೊಂದಿಗೆ ವಿವಾಹ ಮಾಡಲು ನಿಮ್ಮಣ್ಣ ಮದನನು ನಿಯುಕ್ತಿಯಾಗಿದ್ದಾನೆ. ಬಾ ಹೋಗೋಣ. ಅವಳಿಗೂ ಮಂಗಳ ಸ್ನಾನವನ್ನೆಲ್ಲ ಮಾಡಿ ಮಧುವಣಗಿತ್ತಿಯಂತೆ ಅವಳಿಗೆ ಸಿಂಗಾರವನ್ನು ಮಾಡಿ ಅವಳನ್ನು ಮದುವೆ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ತೊಳಗಿ ಬೆಳಗುವ ಸದ್ಗುಣಾವಳಿಗಳೈಶ್ವರ್ಯ, ತೊಳಗಿ ಬೆಳಗುವ ಸದ್ಗುಣಾವಳಿಗಳೈಶ್ವರ್ಯ, ಲಲನೆಯಂ ಗೃಹಪತಿಯ ಮಂದಿರಕ್ಕೆ ಸಂಘಟಿಸಿ ಬೆಳವಿಗೆಯನ್ ಅತಿಶಯಂ ಮಾಳ್ಪಂತೆ ಸಿಂಗರಂಗೈದು ನೀಲಾಳಕೆಯರು, ಬಳಿಕ ಪೊನ್ನಂದಣದ ಮೇಲೆ ವೈವಾಹ ಮಂಗಳ ಮಹೋತ್ಸವಕ್ಕೆ ವಿರಚಿಸಿದ ಮಂಟಪದೆಡೆಗೆ ನಳಿನ ಪತ್ರಾಕ್ಷಿಯಂ ತಂದರೋ. ಬಳಿಕ ಪೊನ್ನಂದಣದ ಮೇಲೆ ವೈವಾಹ ಮಂಗಳ ಮಹೋತ್ಸವಕ್ಕೆ ವಿರಚಿಸಿದ ಮಂಟಪದೆಡೆಗೆ ನಳಿನ ಪತ್ರಾಕ್ಷಿಯಂ ತಂದರೋ. ಹೊಸಗೆಯೊಳೊಂದು ವಿಭವದ ವಿಲಾಸದಿಂದೆ ವಿಷಯನ್ನು ಮಧುವಣಗಿತ್ತಿಯಾಗಿ ಸಿಂಗರಿಸಿ ಚಿನ್ನದ ಪಲ್ಲಕ್ಕಿಯ ಮೇಲೆ ಅವಳನ್ನು ಕೂರಿಸಿಕೊಂಡು ಅವಳನ್ನು ಮದುವೆ ಮಂಟಪಕ್ಕೆ ಕರೆತಂದಿದ್ದಾರೆ. ಇತ್ತ ಚಂದ್ರಹಾಸನನ್ನು ಕರೆತರಿಸಿ ಅವನಿಗೆ ಆರತಿ ಎತ್ತಿ ನಿವಾಳಿಸಿ ಮದುವೆ ಶಾಸ್ತ್ರಗಳನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಮದುವೆ ಶಾಸ್ತ್ರದಲ್ಲಿ ಪ್ರಾರಂಭದಲ್ಲೇ ವರಪೂಜೆ ಹೇಗೆ ನಡೀತದೆ ಕೇಳೋಣ. ವರತಾರಕಾಕ್ಷಿ ಎಂಬ ಪ್ರಧಾನನ ಪತ್ನಿ ಚರಣಮಂ ಪ್ರಕ್ಷಾಳನಂಗೈಯೇ ಮದನನು ಆದರಿಸಿ ಮಧುಪರ್ಕಮಂ ಮಾಡೆ ಕನ್ಯಾವರಣದೊಳ್ ಕುಲಪರಂಪರೆಯನು ಒರೆಯನಲ್ ಶಶಿಹಾಸನು ತನ್ನ ಕುಲಪರಂಪರೆಯನು ಒರೆಯನಲ್ ಶಶಿಹಾಸನು ಎನಗೆ ವಾಮನ ಗೋತ್ರಂ ಎನಗೆ ಅರವಿಂದನಾಭಂ ಪಿತಂ ಹರಿಪಿತಾಮಹಂ ಎನಗೆ ಮುರಹರಂ ಪ್ರಪಿತಾಮಹಂ ಕುಳಿಂದನು ಮವನ ಸತಿಯು ಗುರುಗಳೆಂದನು. ವರಪೂಜೆಯನ್ನು ಮಾಡ್ತಾ ಇದ್ದಾಳೆ. ವರಪೂಜೆಯನ್ನು ಯಾವಾಗಲೂ ಹೆಣ್ಣಿನ ಕಡೆಯ ತಂದೆ ತಾಯಿಯವರು ಅಂದರೆ ಅತ್ತೆ ಮಾವಂದರು ಮಾಡ್ತಾರೆ. ಇಲ್ಲಿ ಮಾವ ಇಲ್ಲ, ದುಷ್ಟಬುದ್ಧಿ ಪತ್ರವನ್ನು ಕಳಿಸಿದ್ದಾನೆ. ತಡ ಮಾಡದೆ ಮದುವೆ ಮಾಡುವಂಥ ಬೇರೆ ಆಜ್ಞೆ ಬೇರೆ ಮಾಡಿದ್ದಾರೆ. ಹಾಗಾಗಿ ಅಪ್ಪನಿಗೆ ವಿಷಯ ಮುಡಿಸೋದು, ಕೇಳೋದು, ಅವನು ಕರೆದು ಅವನ ಮುಂದೆ ಮಾಡೋದು ಆ ಥರದ್ದು ಯಾವ ದೃಶ್ಯವೂ ಇಲ್ಲ. ನೇರವಾಗಿ ಅವಳ ಚಂದ್ರಹಾಸನ ಅತ್ತೆ ಅಂದರೆ ದುಷ್ಟಬುದ್ಧಿಯ ಹೆಂಡತಿ ತಾರಕಾಕ್ಷೆ ಎಂಬ ಪ್ರಧಾನನ ಪತ್ನಿ ಚರಣಂ ಅವಳ ಕಾಲನ್ನು ಅರ್ಘ್ಯೆಯನ್ನು ಕೊಟ್ಟು ಪಾತ್ಪೂಜೆಯನ್ನು ಮಾಡಿ ವರಪೂಜೆಯನ್ನು ಮಾಡಿ ಅವನಿಗೆ ಕನ್ಯಾದಾನಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಆ ಕನ್ಯಾದಾನ ಮಾಡುವಾಗ ವರನ ಕಡೆಯವರು, ವರನ ಪುರೋಹಿತರು ಅಥವಾ ವರನ ಕಡೆಯವರು
ಅವನ ತಂದೆ, ಅವನ ಅಜ್ಜ, ಅವನ ಮುತ್ತಜ್ಜ, ಅವನ ವಂಶ, ಅವನ ಏನು ಕುಲ, ಪೂರ್ಣ ವಿವರಗಳನ್ನು ಹೇಳಬೇಕು ಅಂತ. ಆದರೆ ಇವನು ಕುಳಿಂದ ಮಹಾರಾಜನ ಸಾಕು ಮಗನಾದ್ದರಿಂದ ಇವನು ಯಾವ ಕುಲ, ಯಾವ ಜಾತಿ, ಯಾವ ಗೋತ್ರ, ಇವನ ಅಜ್ಜ ಯಾರು, ಅಪ್ಪ ಯಾರು ಏನೂ ಗೊತ್ತಿಲ್ಲ. ಯಾರಿಗಾರು ಗೋತ್ರ ಗೊತ್ತಿಲ್ಲ ಅಂದರೆ ಯಾವ ಗೋತ್ರ ಹೇಳ್ತಾರೆ? ವಾಮನ ಗೋತ್ರ ಅಂತ ಹೇಳ್ತಾರೆ ಅಂತ ಕೇಳಿದ್ದೇನೆ. ಇಲ್ಲಿ ಅದನ್ನು ಹೇಳ್ತಾನೆ, ವಸಿಷ್ಠ ಹೇಳ್ತಾರೆ. ಇವನು ಅವೆಲ್ಲವೂ ತಿಳಿದೇ ಇರೋದನ್ನು ಆ ಕುಲ ಪರಂಪರೆಯನ್ನು ಅರೆಯಲ್ ನನಗೆ ಯಾವ ಗೋತ್ರ ಗೊತ್ತಿಲ್ಲ, ನಂದು ವಾಮನ ಗೋತ್ರ ಅಂತ ಹೇಳ್ತಾನೆ. ಹಾಗಾದರೆ ನಿಮ್ಮ ಅಪ್ಪ ಗೊತ್ತಿಲ್ಲ, ಹಾಗಾಗಿ ಅಜ್ಜ ಗೊತ್ತಿಲ್ಲ, ಅವನ ಅಜ್ಜ ಗೊತ್ತಿಲ್ಲ, ಎಲ್ಲದಕ್ಕೂ ಹರಿ 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 ಅಂತ ಹೇಳ್ತಾನೆ. ನನ್ನ ಅಪ್ಪನೂ ಅವನೇ, ಅಜ್ಜನೂ ಅವನೇ, ಮುತ್ತಜ್ಜನೂ ಅವನೇ, ಎಲ್ಲವೂ ವಿಷ್ಣುವೇ. ಅವನ ಒಂದು ವರಬಲದಿಂದನೇ ನಾನು ಇದುವರೆಗೂ ಬಂದಿರ್ತಕ್ಕಂಥದ್ದು. ವಾಮನ ಗೋತ್ರವು ಅರವಿಂದನಾಭನು ಪಿತನು, ಹರಿಯು ಪಿತಾಮಹನು, ಮುರಹರನು ಪ್ರಪ್ರಿತಾಮಹನು, ಕುಳಿಂದ ಮತ್ತು ಅವನ ಪತ್ನಿಯು ಎಂಬ ಗುರುಗಳು. ಅವನ ಸಾಕಿದ ಕುಳಿಂದ ಮಹಾರಾಜ ಮತ್ತು ಅವನ ಪತ್ನಿಯನ್ನು ಗುರುಗಳು ಅಂತ ಇಲ್ಲಿ ಸಂಬೋಧಿಸ್ತಿದ್ದಾನೆ. ಎಲ್ಲ ವಾಮನ ಗೋತಾದಿಯಾಗಿ ಅವನ ಕುಲ ಪರಂಪರೆಯನ್ನು ಶ್ರೀಹರಿಗೆ ಅವನು ಅರ್ಪಣೆಯನ್ನು ಮಾಡಿ ತನ್ನ ಸಾಕು ತಂದೆ ತಾಯಿಗಳು ಗುರುಗಳು ಅಂತ ಅವರನ್ನು ಗೌರವಿಸಿ ಅಲ್ಲಿ ಮದುವೆ ಕಾರ್ಯವ ಈಗ ಪ್ರಾರಂಭಿಸುತ್ತಾರೆ. ಅಲ್ಪಭಾಷಿತಮಲ್ಲದಿಹ ಚಂದ್ರಹಾಸನ ಸುಜಲ್ಪಿತಂ ಸೊಗಸೆ ಮದನಂ ಮುದದೊಳಗ ಸಂಕಲ್ಪಿತ ನಿರೀಕ್ಷಣೆಗೆ ಸುಮುಹೂರ್ತಮಂ ಕೇಳ್ದು ಸಂಕಲ್ಪಿತ ನಿರೀಕ್ಷಣೆಗೆ ಸುಮುಹೂರ್ತಮಂ ಕೇಳ್ದು ತೆರೆದೆಗೆಸಿ ಬೂದಿ ವಿಜರನಲ್ಪರಕವೆತ್ತು ಜೀರಗೆ ಬೆಲ್ಲದೊಪ್ಪ ಮೆಸೆಯಲ್ ಪದದ ಮೆಟ್ಟಕ್ಕಿ ಸುತ್ತು ನೂಲ್ ಮೆರೆಯೇ ಫಣಿತಲ್ಪನಿದಿರೋಳ್ ತದರ್ಪಿತಮಾಗಲೆಂದವನ ಕೈಗೆ ಧಾರೆಯ ನೆರೆದನು. ಫಣಿತಲ್ಪನಿದಿರೋಳ್ ತದರ್ಪಿತಮಾಗಲೆನ್ ಅವನ ಕೈಗೆ ಧಾರೆಯ ನೆರೆದನು. ಓ ಓ ಚಂದ್ರಹಾಸನು ದೋಷವಿಲ್ಲದೆ ತನ್ನ ಕುಲ ಗುರು ಎಲ್ಲವನ್ನೂ ಹೇಳಿದ್ದಾನೆ. ಇಲ್ಲೇನನ್ನೂ ಪ್ರಶ್ನೆ ಮಾಡುವಾಗಿಲ್ಲ, ತಂದೆಯ ಪತ್ರದ ಒಕ್ಕಣಿಯೇ ಆಗಿದೆ. ಹಾಗಾಗಿ ಆಗ ಸಂಕಲ್ಪ ಮಾಡಿದಂತಹ ಸಮಯಕ್ಕೆ ಸುಮುಹೂರ್ತ ಕೂಡಿ ಬಂದಿದೆ. ವಧುವರರ ನಡುವೆ ಇದ್ದಂಥ ತೆರೆಯನ್ನು ಮದನ ಅದನ್ನು ಸರಿಸಿ ಅವರನ್ನು ನೋಡುವ ಹಾಗೆ ಮಾಡ್ತಾನೆ. ಆದರೆ ವಿಷಯ ಈ ಮೊದಲೇ ನೋಡಿದ್ದಾನೆ, ಆದರೆ ಇವನು ನೋಡೇ ಇಲ್ಲ ಚಂದ್ರಹಾಸ ಮೊದಲ ಬಾರಿಗೆ ಅವರನ್ನು ನೋಡ್ತಾ ಇದ್ದಾರೆ. ನಮ್ಮ ಅಜ್ಜ ಮುತ್ತಜ್ಜನ ಕಾಲಕ್ಕೆ ಇತ್ತೇನೋ ಮೊದಲ ಬಾರಿಗೆ ಮದುವೆ ಮಂಟಪದಲ್ಲಿ ಹುಡುಗಿಯನ್ನು ನೋಡುವುದು ಅಂತ ಹೇಳಿ ಅಂತ. ಈಗೆಲ್ಲನ ಪರಿಸ್ಥಿತಿಗಳನ್ನು ಮದುವೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂತ. ಆ ಮದುವೆ ಎಲ್ಲ ಶಾಸ್ತ್ರಗಳನ್ನು ಬಹಳ ಚೆನ್ನಾಗಿ ಲಕ್ಷ್ಮೀಶ ವರ್ಣಿಸಣೆ ಮಾಡ್ತಾ ಬರ್ತಾನೆ. ಅಲ್ಲಿ ಆ ತೆರೆಯನ್ನು ಸರಿಸಿ ಜೀರಿಗೆ ಬೆಲ್ಲವನ್ನು ಇಟ್ಟು, ಜೀರಿಗೆ ಬೆಲ್ಲ, ಜೀರಿಗೆ ಸಂಬಂಧದ ಸೂಚಕ, ಶುಭ ಸೂಚಕ, ಜೀರಿಗೆ ಬೆಲ್ಲ ಅಂತ. ಅದಕ್ಕೆ ನಮ್ಮ ಜನಪದರು ಹೇಳೋದು, ಬೆಳಗಾನೇ ಎದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿನ ಎದ್ದೊಂದು ಗಳಿಗೆ ನೆನೆದೇನ ಅಂತ. ಎಳ್ಳು ಮತ್ತು ಜೀರಿಗೆ ಹುಟ್ಟು ಮತ್ತು ಸಾವಿನ ಸಂಭ್ರಮ ಮತ್ತು ಸೂತಕದ ಸಂಕೇತಗಳು. ಜೀರಿಗೆ ಶುಭದ ಸಂಕೇತವಾದರೆ ಎಳ್ಳು ತಿಲತರ್ಪಣ, ಅದು ಅಶುಭದ ಸಾವಿನ ಸಂಕೇತವಾಗ್ತದೆ. ಆ ಹುಟ್ಟು ಮತ್ತು ಸಾವಿನ ನಡುವೆ ಇರತಕ್ಕಂಥವಳು ಈ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ ಅಂತ ನಮ್ಮ ಜನಪದರು ಈ ಭೂಮಿಯನ್ನು ನೆನೆತಾ ಇದ್ದರು. ಅಲ್ಲಿ ಈ ಜೀರಿಗೆ ಮತ್ತು ಎಳ್ಳನ ಪ್ರಸ್ತಾಪವನ್ನು ಕಾಣ್ತೇವೆ. ಇಲ್ಲೂ ಸಹ
ಆ ಮದುವೆಯ ಬಂಧ ಗಟ್ಟಿಯಾಗಿರಲಿ ಅಂತ ಹೇಳಿ ಶುಭವನ್ನು ಹಾರೈಸಿ ಅಲ್ಲಿ ಜೀರಿಗೆ ಮೆತ್ತು ಬೆಲ್ಲದ ವೀಳ್ಯವನ್ನು ನೀಡಿ ಮಟ್ಟಕ್ಕಿ ಶಾಸ್ತ್ರದಲ್ಲಿ ಸಪ್ತಪದಿ ಮಾಡಿಸಿ ಸುತ್ತ ನೂಲನ್ನು ಕಟ್ಟಿ ವಿಷ್ಣು ಸಾಕ್ಷಿಯಾಗಿ ಸಾಲಿಗ್ರಾಮದ ಎದುರಲ್ಲಿ ತದರ್ಪಿತಮ್ಮಾಗಲಿ ಎಂದು ಚಂದ್ರಹಾಸನ ಕೈಗೆ ವಿಷಯ ಕೈಯನ್ನಿಟ್ಟು ಧಾರೆಯನ್ನು ಎರೆದರು. ಚಂದ್ರಹಾಸನ ಕೈಗೆ ವಿಷಯನ್ನು ಇಟ್ಟು ವಿಷ್ಣು ಸಾಕ್ಷಿಯಾಗಿ ಹಾಗೆಯೇ ಆ ಸಾಲಿಗ್ರಾಮದ ಎದುರು ಸಂಕಲ್ಪ ಮಾಡಿ ಅಲ್ಲಿಗೆ ಅವರಿಬ್ಬರಿಗೂ ಪಾಣಿಗ್ರಹಣವನ್ನು ಮಾಡಿ ಅಲ್ಲಿಗೆ ಅವರಿಬ್ಬರಿಗೂ ಮದುವೆ ಶಾಸ್ತ್ರವನ್ನು ಮಾಡ್ತಾರೆ ಅನ್ನುವಲ್ಲಿಗೆ ಚಂದ್ರಹಾಸನನ ಆ ಮದುವೆಯ ವಿವಾಹದ ಈ ಕಥಾಪ್ರಸಂಗವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೇವೆ. ಇದುವರೆಗೂ ಚಂದ್ರಹಾಸನ ವಿವಾಹದ ಕಥೆಯನ್ನು ಹಾಡಿದನು ಗಮಕಿ ರಸದ ಕಡಲಿನಲ್ಲಿ ಧುಮಿಕಿ ಅನ್ನುವ ಮಾತಿನಂತೆ ರಸಾಸ್ವಾದನೆಯ ಹಾಡುಗಾರಿಕೆಯನ್ನು ನಮ್ಮ ಮಾನಸ ಮೇಡಮ್ನವರು ಕೊಟ್ಟಿದ್ದಾರೆ. ನಾನಂತೂ ಎಲ್ಲರಿಗಿಂತನೂ ಕಿರಿಯವನೇ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯಲ್ಲ ಅನ್ನಂಗೆ. ಅದಕ್ಕೆ ಹಳೆ ಬೇರು ಹೊಸ ಚಿಗುರು ಮೂಡಿರಲು ಮರ ಸೊಬಗು ಅನ್ನುವ ಹಾಗೆ ನಿಮ್ಮೆಲ್ಲ ಹಿರಿಯರ ಆಶೀರ್ವಾದದಿಂದ ಹಿರಿಯರು ಆಶೀರ್ವದಿಸಿ ನಮ್ಮನ್ನು ಮುಂದಕ್ಕೆ ತಳ್ತಾ ಇದ್ದಾರೆ. ಇಲ್ಲೇನಾದರೂ ತಪ್ಪು ಒಪ್ಪುಗಳಾಗಿದ್ದರೆ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಹಾಗೆ ಇವತ್ತು ಕೊನೆಯ ದಿವಸ ಇಡೀ ಸಪ್ತಾಹಕ್ಕೆ ಮಂಗಳ ಆಡುವಂಥ ಒಂದು ಸುದಿನ, ಮಂಗಳದ ಮದುವೆ ಕಾರ್ಯವನ್ನು ಮುಗಿಸಿದ್ದೇವೆ. ಹಾಗಾಗಿ ಆ ವಿಷ್ಣು ದಯೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಮಂಗಳವನ್ನು ಹಾಡೋಣ. ಲೋಕದೊಳ್ ಅಖಿಳ ಪುಣ್ಯ ಕರ್ಮದಿಂ ಧರ್ಮದಿಂದ ಏಕಾಗ್ರಮಾಗಿರ್ದ ಯೋಗದಿಂ ಯಾಗದಿಂ ಭೂ ಕನಕಮಣಿಧೇನು ದಾನದಿಂ ಧ್ಯಾನದಿಂ ಪಡೆವ ಸದ್ಗತಿಯ ನೀವ. ಈ ಕಥೆಯನ್ ಒಲವಿಂದ ಕೇಳ್ದರ್ಗೆ ಪೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲತರ ಸುಬುದ್ಧಿಯಂ ಸಿದ್ಧಿಯಂ ಹರಿ ಕೊಡುತಿಯಂ ಕೃಪೆಯೊಳು. ಈ ಕಥೆಯನ್ ಒಲವಿಂದ ಕೇಳ್ದರ್ಗೆ ಪೇಳ್ದರ್ಗೆ ಶೋಕ ಭಯ ದುಃಖ ಸಂತಾಪಮಂ ಪಾಪಮಂ ನೂಕಿ ನಿರ್ಮಲತರ ಸುಬುದ್ಧಿಯಂ ಸಿದ್ಧಿಯಂ ಹರಿ ಕೊಡುತಿಯಂ ಕೃಪೆಯೊಳು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.